ಅಪ್ಕೊಳ್ಳುವಂತಹ ಅತಿಯಾದಂತಹ ಸಾಧ್ಯತೆಗಳು ಈಗಿನ ಸಂದರ್ಭದಲ್ಲಿ ಹೆಚ್ಚಾಗಿದೆ. ಯಾಕಂತಂದ್ರೆ ಅಷ್ಟು ಪ್ರಭಾವವನ್ನು ಟಿ ವಿ ಮಾಧ್ಯಮ ಇವತ್ತು ಬೀರ್ತಾ ಇದೆ. ಹಾಗಾಗಿ ಈ ಮಾಧ್ಯಮ ತೋರಿಸ್ತಾ ಇರುವಂತಹ ಯಾವುದೇ ಘಟನೆಗಳಿರ್ಬೋದು, ಯಾವುದೇ ಸನ್ನಿವೇಶಗಳಿರ್ಬೋದು, ಯಾವುದೇ ವಿಚಾರಗಳಿರ್ಬೋದು, ಅತ್ಯಂತ ನೇರವಾಗಿ ಸಮಾಜದ ಮೇಲೆ ಇದು ಪ್ರಭಾವವನ್ನು ಬೀರುತ್ತೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡ ಭಾಷೆ ಇವತ್ತು ಮಾಧ್ಯಮದಲ್ಲಿ ಹೇಗೆ ಬಳಕೆ ಆಗ್ತಾ ಇದೆ, ಮಾಧ್ಯಮದಲ್ಲಿ ಬಳಕೆ ಆಗುವಂತಹ ಭಾಷೆಯೇ ಮಾಧ್ಯಮದವರು ಹೇಳ್ತಾರೆ ಜನಸಾಮಾನ್ಯರ ಭಾಷೆಯನ್ನೇ ನಾವು ನಮ್ಮ ಮಾಧ್ಯಮದಲ್ಲಿ ಬಳಸ್ತಾ ಇದ್ದೀವಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಆದರೆ ಮಾಧ್ಯಮಗಳು ಬಳಸ್ತಾ ಇರುವಂಥ ಭಾಷೆ ಎಲ್ಲೋ ಒಂದು ಕಡೆ ಜನಸಾಮಾನ್ಯರ ಭಾಷೆಯಾಗಿ ಇವತ್ತು ಬದಲಾವಣೆ ಆಗೋಗ್ತಾ ಇದೆಯಾ ಅನ್ನುವಂಥ ಒಂದು ಪರಿಸ್ಥಿತಿ ಇವತ್ತಿನ ಸಂದರ್ಭದಲ್ಲಿ ಹೀಗೆ ಇದೆ. ಹಾಗೆಯೇ ಮಹಿಳೆಯರ ಬಗ್ಗೆ ಸಾಕಷ್ಟು ಅಧ್ಯಯನಗಳು, ಮಹಿಳೆಯರ ಹೋರಾಟಗಳ ಬಗ್ಗೆ ತುಂಬ ಇದು ನಡೆದಿದ್ರು ಮಾಧ್ಯಮಗಳಲ್ಲಿ ಮಹಿಳೆಯರಿಗೆ ಸ್ಥಾನಮಾನಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಇವತ್ತು ಸಹ ತಾರತಮ್ಯಗಳು ಇರುವಂಥದ್ದನ್ನು ನಾನು ಗಮನಿಸಿ ಎಲ್ಲ ಒಂದು ಕಡೆ ಇವೆರಡನ್ನು ಒಟ್ಟಾರೆಯಾಗಿ ಸೇರಿಸಿ ಮಹಿಳಾ ಭಾಷೆ ಜೊತೆಗೆ ಮಹಿಳೆಯರ ಸ್ಥಾನಮಾನ ಜೊತೆಗೆ ಕನ್ನಡ ಭಾಷೆಯ ಒಂದು ಅಸ್ತಿತ್ವದ ಹಿನ್ನೆಲೆಯಲ್ಲಿ ಈ ಒಂದು ಅಧ್ಯಯನವನ್ನು ನಡೆಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನನ್ನ ಒಂದು ಅಧ್ಯಯನವನ್ನು ಮಾಡಿದ್ದೇನೆ. ಒಟ್ಟಾರೆಯಾಗಿ ನಾವು ನೋಡೋದಾದರೆ ಭಾಷೆಯ ಗುಣಮಟ್ಟ ಟಿ ವಿ ಮಾಧ್ಯಮದಲ್ಲಿ ಇವತ್ತು ಅದು ಕುಗ್ಗುತ್ತಾ ಇದೆ. ಮತ್ತು ಕನ್ನಡ ಮತ್ತು ಇಂಗ್ಲಿಷ್ ಮಿಶ್ರಿತ ಕಂಗ್ಲೀಷ್ ಭಾಷೆ ಇವತ್ತು ಹೆಚ್ಚಾಗಿ ಬಳಕೆ ಆಗ್ತಾ ಇದೆ. ಭಾಷೆಯ ಘನತೆ ಮತ್ತು ಔಚಿತ್ಯವನ್ನು ಎಲ್ಲೋ ಒಂದು ಕಡೆ ನಮ್ಮ ಮಾಧ್ಯಮಗಳು ಇವತ್ತು ಮರೆಯೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಅದು ಅಲ್ಲದೆ ಭಾಷೆ ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ಭಾಷೆ ಗೊತ್ತಿದೆಯೋ ಇಲ್ಲವೋ ಅನ್ನುವಂತಹ ಪರಿವೇನೇ ಇಲ್ಲದೆ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಸನ್ನಿವೇಶಗಳು ಇವತ್ತಿದೆ. ಅದ್ರ ಜೊತೆಗೆ ಮಹಿಳೆಯರಿಗೆ ನೀಡಲಾಗ್ತಾ ಇರುವಂಥ ಸ್ಥಾನಮಾನಗಳಲ್ಲಿ ಇವತ್ತು ತಾರತಮ್ಯವನ್ನು ಕಾಣ್ಬೋದು. ಮಹಿಳಾ ಪರವಾದಂತಹ ಕಾರ್ಯಕ್ರಮಗಳು, ಅದರಲ್ಲೂ ಬೌದ್ಧಿಕ ಮತ್ತು ವೈಚಾರಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಮಹಿಳೆಯರಲ್ಲಿ ಆ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಕಾರ್ಯಕ್ರಮಗಳ ಕೊರತೆ ಇರೋದನ್ನು ನಾವು ಕಾಣ್ಬೋದು. ಮತ್ತು ಮಹಿಳೆಯರನ್ನ ಅವ್ರಿಗೆ ಕೆಲಸಗಳನ್ನು ಕೊಟ್ಟರೂ ಸಹ ಅಧಿಕಾರಯುತವಾದಂಥ ಸ್ಥಾನಗಳಿಗೆ ಏರೋದಕ್ಕೆ ಬಿಡದೇ ಇರುವಂಥ ಸನ್ನಿವೇಶ ಮತ್ತು ಮಹಿಳೆಯರ ಉಡುಗೆ ತೊಡುಗೆಗಳಿರ್ಬೋದು, ಅವರನ್ನು ಬಿಂಬಿಸ್ತಾ ಇರುವಂಥ ರೀತಿ ಇರ್ಬೋದು, ಇವೆಲ್ಲವನ್ನ ನನ್ನ ಆಲೋಚನೆಯಲ್ಲಿ ಉದ್ದೇಶದಲ್ಲಿ ಇಟ್ಕೊಂಡು ನಾನು ಈ ಅಧ್ಯಯನವನ್ನು ನಡೆಸಿದ್ದೀನಿ. ನನ್ನ ಅಧ್ಯಯನ ವ್ಯಾಪ್ತಿ ಕನ್ನಡದ ಪ್ರಮುಖ ಸುದ್ದಿ ಮಾಧ್ಯಮಗಳು. ಟಿ ವಿ ಮಾಧ್ಯಮ ಅಂತ ನಾನು ಟೈಟಲನ್ನು ಇಟ್ಟಿದ್ರು ಸುದ್ದಿ ಮಾಧ್ಯಮಗಳನ್ನಷ್ಟೇ ನಾನು ಗಮನ ಹರಿಸಿ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುವಂತಹ ಪ್ರಮುಖ ಸುದ್ದಿಗಳನ್ನು ಗಮನ ಹರಿಸಿ ನಾನು ಈ ಅಧ್ಯಯನವನ್ನು ನಡೆಸಿದ್ದೀನಿ. ಇದಕ್ಕೆ ನಾನು ಪೂರಕವಾಗಿ ಈ ಅಧ್ಯಯನಕ್ಕೆ ಪೂರಕವಾಗಿ ಏನಾದರೂ ಈ ಹಿನ್ನೆಲೆಯಲ್ಲಿ ಏನಾದರೂ ಅಧ್ಯಯನಗಳು ನಡೆದಿದ್ದಾವ ಅಂತ ನಾನು ನೋಡಿದಾಗ ಅತ್ಯಂತ ಕಡಿಮೆ ಪ್ರಮಾಣದ ಅಧ್ಯಯನಗಳು ನಡೆದಿರೋದನ್ನು ನಾನು ಗಮನಿಸಿದೆ. ಎಲ್ಲೋ ಕೆಲವೊಂದು ಬೆರಳೆಣಿಕೆಯ ಪುಸ್ತಕಗಳು, ಗ್ರಂಥಗಳು ಈ ಹಿನ್ನೆಲೆಯಲ್ಲಿ ಅದರಲ್ಲೂ ಸಂಪೂರ್ಣವಾಗಿ ಸಿಗೋದಿಲ್ಲ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಂಶಗಳನ್ನು ಗುರುತಿಸುವಂಥ ಕೆಲವೊಂದು ಪುಸ್ತಕಗಳನ್ನು ಮಾತ್ರ ಇಲ್ಲಿ ಗಮನಿಸೋದಾದರೆ ಮಹಿಳೆ ಮತ್ತು ಸಮೂಹ ಮಾಧ್ಯಮಗಳು ಅಂತ ಒಂದು ಪುಸ್ತಕ, ಆಧುನಿಕ ಮಹಿಳಾ ಅಭಿವ್ಯಕ್ತಿ, ಸ್ತ್ರೀವಾದಿ ಭಾಷಾಶಾಸ್ತ್ರ ಪ್ರವೇಶಿಕೆ, ಈ ಥರ ಕೆಲವು ಕೃತಿಗಳಲ್ಲಿ ಕಾಣಿಸುವಂಥ ಕೆಲವು ಅಂಶಗಳನ್ನಷ್ಟೇ ನಾನು ಇಲ್ಲಿ ಕಂಡುಕೊಂಡೆ. ಈ ಹಿನ್ನೆಲೆಯಲ್ಲಿ ನಡೆದಿರುವಂಥ PhD ಪ್ರಬಂಧಗಳು ಯಾವುದಾದ್ರು ಇದ್ದಾವ ಅಂತ ನೋಡಿದಾಗ ನನಗೆ ಕೆಲವೊಂದು ಅಂಶಗಳನ್ನ ನೋಡುವಂಥ ಪ್ರಬಂಧಗಳಷ್ಟೇ ನಾನು ಗಮನ ಹರಿಸಿದೆ. ಅದರಲ್ಲಿ ಮುಖ್ಯವಾಗಿ TC ಪೂರ್ಣಿಮಾ ಅವರ ಆಧುನಿಕ ಸಂವಹನ ಮಾಧ್ಯಮಗಳು ಮತ್ತು ಕನ್ನಡ ಅಭಿವೃದ್ಧಿ ಅನ್ನುವಂತಹ ಒಂದು ಮಹಾಪ್ರಬಂಧ, ಅದು ಪುಸ್ತಕ ರೂಪದಲ್ಲೂ ಪ್ರಕಟಣೆಗೊಂಡಿದೆ. ಆ ಪ್ರಬಂಧವನ್ನು ನಾನು ನೋಡಿದ್ದೀನಿ. ಹಂಪಿ ಯೂನಿವರ್ಸಿಟಿಗೆ ಡಾಕ್ಟರ್ ಕಲಾವತಿ JB ಅವರು ಸಬ್ಮಿಟ್ ಮಾಡಿರುವಂತಹ ಜಾಹೀರಾತುಗಳಲ್ಲಿ ಮಹಿಳಾ ಪ್ರತಿನಿಧೀಕರಣ ಅನ್ನುವಂತಹ ಮಹಾಪ್ರಬಂಧವನ್ನು ಅಧ್ಯಯನ ಮಾಡಿದ್ದೇನೆ. ಡಾಕ್ಟರ್ M ಕಲ್ಪನಾ ಅವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿರುವಂತಹ ಕನ್ನಡ ಸುದ್ದಿವಾಹಿನಿಗಳಲ್ಲಿ ಮಹಿಳಾ ಉದ್ಯೋಗಿಗಳ ಸ್ಥಾನಮಾನ, ಸಮಸ್ಯೆಗಳು ಮತ್ತು ಅವಕಾಶಗಳು ಅನ್ನುವಂಥ ಮಹಾಪ್ರಬಂಧವನ್ನು ಗಮನಿಸಿದ್ದೀನಿ. ಜೊತೆಗೆ BT ಮುದ್ದೇಶ್ ಅಂತ ಹೇಳಿ ಅವರು ಸಹ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿರುವಂಥ ಒಂದು ಮಹಾಪ್ರಬಂಧ, ದೂರದರ್ಶನ ಹಾಗೂ ಖಾಸಗಿ ಉಪಗ್ರಹ ವಾಹಿನಿಗಳಲ್ಲಿ ಕನ್ನಡ ಸುದ್ದಿ ಪ್ರಸಾರ ಒಂದು ತುಲನಾತ್ಮಕ ಅಧ್ಯಯನ ಅನ್ನುವಂತಹ ಒಂದು 4 PhD ಮಹಾಪ್ರಬಂಧಗಳನ್ನು ನಾನು ಗಮನಿಸಿದೆ. ಇದರಲ್ಲಿ ಕೆಲವೊಂದು ಅಂಶಗಳನ್ನಷ್ಟೇ ನನ್ನ PhD ವಿಚಾರಕ್ಕೆ, ನನ್ನ ಮಹಾಪ್ರಬಂಧದ ವಿಚಾರಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ನಾನು ಗುರುತಿಸ್ಕೊಂಡೆ. ಜೊತೆಗೆ ಅವರು ಸಂಶೋಧನೆಯನ್ನು ಹೇಗೆ ನಡೆಸಿದ್ದಾರೆ, ಆ ಒಂದು ಹಂತದಲ್ಲಿ ಹೇಗೆ ಅವರು ಸಂಶೋಧನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಸಹ ನಾನು ಅದ್ರ ಮೂಲಕ ನೋಡ್ತಾ ಹೋದೆ. ಆದರೆ ನನಗೆ ನನ್ನ ಒಂದು ಅಧ್ಯಯನಕ್ಕೆ ಹೆಚ್ಚಾಗಿ ಸಿಕ್ಕಂಥದ್ದು ಲೇಖನಗಳು, ಅದರಲ್ಲೂ ಆನ್ಲೈನ್ನಲ್ಲಿ ಪಬ್ಲಿಷ್ ಆದಂತಹ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಪಬ್ಲಿಷ್ ಆದಂತಹ ಲೇಖನಗಳು ನನಗೆ ನನ್ನ
ಸಿಗ್ತಾ ಹೋಗ್ತವೆ. ಅದರಲ್ಲಿ ಕೆಲವೊಂದನ್ನು ನಾನು ಇಲ್ಲಿ ನೋಡೋದಾದರೆ, ಕನ್ನಡಪ್ರಭ ದಿನಪತ್ರಿಕೆಯ ಆನ್ಲೈನ್ ಪೋರ್ಟಲಲ್ಲಿ ಪಬ್ಲಿಷ್ ಆದಂಥ ಕನ್ನಡ ಮಾಧ್ಯಮಗಳು ಕನ್ನಡ ಪದದಾರಿದ್ರ್ಯದಿಂದ ಬಳಲುತ್ತಿವೆ ಅನ್ನುವಂಥ ಒಂದು ಲೇಖನ. ಬಿ ಸುರೇಶ್ ಅವರ ಇಂದಿನ ಮಾಧ್ಯಮಗಳಲ್ಲಿ ಕನ್ನಡದ ಸ್ಥಿತಿಗತಿ, ನಮ್ಮ ಮುಂದಿರುವ ಸವಾಲುಗಳು. ಪುರುಷೋತ್ತಮ್ ಬಿಳಿಮಳೆ ಅವರು ಬರೆದಿರುವಂತಹ ಸಮೂಹ ಮಾಧ್ಯಮ ಮತ್ತು ಕನ್ನಡ ಭಾಷೆ ಅನ್ನುವಂಥ ಲೇಖನ. ಹರೀಶ್ ಕೆ ಆದೂರ್ ಅವರು ಬರೆದಿರುವಂತಹ ಕನ್ನಡ ಮಾಧ್ಯಮಗಳಲ್ಲಿ ಕನ್ನಡದ ಕೊಲೆ. ಹಾಗೆಯೇ ಡಾಕ್ಟರ್ ಜಗದೀಶ್ ಕೊಪ್ಪ ಅವರ ಮಾಧ್ಯಮಗಳು ಮತ್ತು ಕನ್ನಡ ಭಾಷೆ. ಮತ್ತು ಮಹಿಳೆಯರ ಬಗ್ಗೆ ನೋಡೋದಾದರೆ ಸಿ ಜೆ ಮಂಜುಳಾ ಅವರು, ಇವರು ತುಂಬ ಹಿಂದಿನಿಂದ ಇರುವಂಥ ಒಬ್ಬ ಹಳೆಯ ಪತ್ರಕರ್ತರು. ಇವರು ಮಾಧ್ಯಮಗಳಲ್ಲಿ ಮಹಿಳೆಯ ಅಸ್ಮಿತೆ ಅನ್ನುವಂತಹ ಲೇಖನ. ಮತ್ತು ಸಮೂಹ ಮಾಧ್ಯಮಗಳಲ್ಲಿ ಮಹಿಳೆ ಸಿದ್ಧ ಪಾತ್ರಗಳ ಬಂಜಿತತೆ ಅನ್ನುವಂಥ ಒಂದು ಲೇಖನ. ರಶ್ಮಿ ನಾಯಕ್ ಅವರು ಬರೆದಿರುವಂಥ ಮಹಿಳೆಯರನ್ನು ಬಿಂಬಿಸುವಲ್ಲಿ ಮಾಧ್ಯಮದ ಪಾತ್ರ. ಹೀಗೆ ಇವು ಕೆಲವು ಲೇಖನಗಳಷ್ಟೇ ನಾನು ಹೇಳ್ತಾ ಇರೋವಂಥದ್ದು. ಇದು ಇನ್ನೂ ಹೆಚ್ಚೆಚ್ಚಿನ ಲೇಖನಗಳನ್ನು, ಒಂದು 25ರಿಂದ 30 ಲೇಖನಗಳನ್ನು ನಾನು ಈ ಸಂದರ್ಭದಲ್ಲಿ ಸಂಗ್ರಹ ಮಾಡಿದೆ. ಇವೆಲ್ಲವನ್ನ ನಾನು ಒಟ್ಟಾರೆಯಾಗಿ ಪರಾಮರ್ಶೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ತಿಳಿದುಪಟ್ಟಂಥ ಅಂಶಗಳೇನೆಂದರೆ, ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ನಡೆದಿರುವಂತಹ ಅಧ್ಯಯನಗಳು ತುಂಬ ಕಡಿಮೆ ಅನ್ನುವಂಥ ಒಂದು ಅಂಶವನ್ನು ನಾನು ಕಂಡುಕೊಂಡೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚಿನ ಅಧ್ಯಯನಗಳು ನಡೀಬೇಕಾಗಿದೆ. ಜೊತೆಗೆ ಇವತ್ತು ಮಾಧ್ಯಮಗಳಲ್ಲಿ ಬಳಸ್ತಾ ಇರುವಂತಹ ಇಂಗ್ಲಿಷ್ ಭಾಷೆಯ ಅನ್ಯ ಭಾಷೆ ಬಳಸ್ತಾರೆ, ಆದರೆ ಇಂಗ್ಲಿಷ್ ಭಾಷೆಯ ಒಂದು ಪ್ರಮಾಣ ಹೆಚ್ಚಾಗಿದೆ ಅನ್ನೋದನ್ನ ಮುಖ್ಯವಾಗಿ ಕಂಡುಕೊಂಡಿದ್ದಾಯಿತು. ಜೊತೆಗೆ ಮಾಧ್ಯಮಗಳಲ್ಲಿ ಕೆಲಸ ಮಾಡೋರಿಗೆ ಭಾಷಾ ಜ್ಞಾನದ ಕೊರತೆ ಅನ್ನೋದು ತುಂಬ ಇದೆ ಅನ್ನೋದನ್ನ ನಾನು ಇಲ್ಲಿ ಕಂಡುಕೊಂಡೆ. ಕೇವಲ ನ್ಯೂಸ್ ರೀಡರ್ಸ್ ಅಥವಾ ನಿರೂಪಕರು ಅಥವಾ ವಾರ್ತೆಯನ್ನು ಓದುವಂಥವರು ಕೇವಲ ಆಕರ್ಷಣೆಗಷ್ಟೇ ಅಲ್ಲಿ ಇದ್ದಾರೆ. ಅವರಿಗೆ ಭಾಷೆಯ ಅವರು ಯಾರೋ ಬರ್ಕೊಟ್ಟಿರೋದನ್ನ ಓದೋದು ಬಿಟ್ಟರೆ ಅವ್ರಿಗೆ ಬೇರೆ ಸ್ವಂತವಾಗಿ ಮಾತಾಡೋದಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಅನ್ನುವಂತಹ ಒಂದು ಅಂಶವನ್ನು ಗಮನಿಸಲಾಯಿತು. ಜೊತೆಗೆ ಕನ್ನಡ ಭಾಷೆಗೆ ಅದರದೇ ಆದಂಥ ಒಂದು ಘನತೆ ಇದೆ, ಅದರ ಸೊಗಡಿದೆ. ಆದರೆ ಅದನ್ನು ಮರೆತು ಎಲ್ಲೋ ಒಂದು ಕಡೆ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನ ಕಂಡುಕೊಳ್ಳಾಯಿತು. ಇನ್ನು ಮಹಿಳೆಯರ ವಿಚಾರಕ್ಕೆ ಬಂದರೆ, ಮಹಿಳೆಯರಿಗೆ ಸ್ಥಾನಮಾನಗಳು ದೊರೆತಿರೋದೇ ಕಡಿಮೆ. ಆದರೂ ಕೆಲವು ಮಹಿಳೆಯರು ದಿಟ್ಟತನದಲ್ಲಿ ಮಾಧ್ಯಮಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಅವರು ವೈಯಕ್ತಿಕವಾಗಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಜೊತೆಗೆ ಕೆಲಸ ಮಾಡೋ ಜಾಗಗಳಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಅಂಶವನ್ನು ಗಮನಿಸಿಕೊಳ್ಳಾಯಿತು. ಜೊತೆಗೆ ಎಲ್ಲೋ ಬೆರಳೆಣಿಕೆಯ ಕೆಲವು ಮಹಿಳೆಯರಷ್ಟೇ ಎಲ್ಲವನ್ನ ಮೀರಿ ದಿಟ್ಟತನದಿಂದ ಮಾಧ್ಯಮಗಳಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಅನ್ನುವಂತಹ ಅಂಶವನ್ನು ನಾನು ಕಂಡುಕೊಂಡೆ. ಕೆಲವೊಂದು ಕಾರ್ಯಕ್ರಮಗಳಿಗಷ್ಟೇ, ಯಾವುದೋ ಫಿಲಮ್ ಸಂಬಂಧಪಟ್ಟಂಗಿರ್ಬೋದು ಅಥವಾ ಯಾವುದೋ ಕೆಲವೊಂದು ವಿಚಾರಗಳಲ್ಲಿ ಸೀಮಿತವಾಗಿ ಮಹಿಳೆಯರನ್ನ ನಿರೂಪಕಿಯರಾಗಿ ವಾರ್ತಾವಾಚಕಿಯರಾಗಿ ಬಳಸ್ಕೊಳ್ತಾರೆ. ಆದರೆ ವೈಚಾರಿಕವಾಗಿ ನಡೆಯುವಂತಹ ಚರ್ಚೆಗಳಲ್ಲಿ, ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ ಸ್ಥಾನಗಳನ್ನು ಕೊಟ್ಟು ಅಲ್ಲಿ ಕೂರಿಸಿ ಚರ್ಚೆ ನಡೆಸುವಂತಹ ಒಂದು ಸ್ಥಾನಗಳನ್ನು ಕೊಡುವುದಕ್ಕೆ ಎಲ್ಲೋ ಒಂದು ಕಡೆ ಮಾಧ್ಯಮಗಳು ಹಿಂಜರಿತಾ ಇದ್ದಾವೆ, ಈಗಲೂ ಕೊಡ್ತಾ ಇಲ್ಲ ಆ ಸ್ಥಾನಗಳನ್ನು. ಹಾಗಂತ ಮಹಿಳೆಯರು ಇಲ್ಲ ಅಂತಲ್ಲ, ಬೇಕಾದಷ್ಟು ಜನ ಮಹಿಳೆಯರು ಆ ದಿಟ್ಟತನದಿಂದ ಕೆಲಸ ಮಾಡೋರು, ಆ ವೈಚಾರಿಕತೆಯನ್ನು ಹೊಂದಿರೋರು ಇದ್ದಾರೆ. ಆದರೆ ಅವ್ರುಗಳನ್ನೂ ಸಹ ಎಲ್ಲೋ ಒಂದು ಕಡೆ ಹಿನ್ನೆಲೆಗೆ ತಳ್ತಾ ಇರುವಂಥ ಒಂದು ಸಂದರ್ಭಗಳನ್ನು ನಾವು ಕಾಣ್ಬೋದು ಅನ್ನೋದನ್ನ ಈ ಸಂದರ್ಭದಲ್ಲಿ ಕಂಡುಕೊಂಡು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾನು ಒಂದಷ್ಟು ಆಕರಗಳನ್ನು ತಗೊಂಡು ಆಕರಗಳ ಮೂಲಕ ಅಧ್ಯಯನವನ್ನು ನಡೆಸೋಕ್ಕೆ ಶುರು ಮಾಡಿದೆ. ನನ್ನ ಅಧ್ಯಯನಕ್ಕೆ ಆಕರಗಳಾಗಿ ಕನ್ನಡದ ಮಾಧ್ಯಮಗಳು, ಕಾರ್ಯಕ್ರಮಗಳು, ಈವನ್ ನಾನು ದ್ವಿತೀಯ ಆಕರಗಳಾಗಿ ಪತ್ರಿಕೆ, ರೇಡಿಯೋ ಇವುಗಳನ್ನು ತಗೊಂಡೆ. ಯಾಕಂತಂದರೆ ಕೆಲವೊಂದು ರೇಡಿಯೋದಲ್ಲಿ ಪ್ರಸಾರವಾದಂಥ ಕಾರ್ಯಕ್ರಮಗಳು, ಕ್ಲಬ್ ಹೌಸ್ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಬಳಕೆಯಲ್ಲಿರುವಂತಹ ಒಂದು ಮಾಧ್ಯಮ, ಅಲ್ಲಿ ನಡೆದಂತಹ ಕೆಲವು ಸೆಮಿನಾರ್ಸ್, ಈ ಮೂಲಕದಲ್ಲೂ ನಡೆದಂಥ ಮಾಧ್ಯಮ ಮತ್ತು ಭಾಷೆ ಅನ್ನೋ ಒಂದು ವೆಬಿನಾರ್ ಕ್ಲಬ್ ಹೌಸಲ್ಲಿ ನಡೀತು. ಅದರ ವಿಚಾರಗಳನ್ನೆಲ್ಲ ಸೇರಿಸ್ಕೊಂಡಿದ್ದರಿಂದ ಇವೆಲ್ಲವನ್ನು ನನ್ನ ಆಕರದ ಒಳಗೆ ನಾನು ತಗೊಂಡಿದ್ದೀನಿ. ಸಮಾಜ, ಭಾಷೆ, ಸಂಸ್ಕೃತಿ, ಸಮಾಜ, ಮಹಿಳೆ, ಸಂಸ್ಕೃತಿ ಅನ್ನುವಂಥ ತಾತ್ವಿಕ ಹಿನ್ನೆಲೆಯಲ್ಲಿ ನಾನು ಇದನ್ನು ನೋಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಯಾಕಂದರೆ ಸಮಾಜ, ಸಂಸ್ಕೃತಿ ಇವೆರಡರ ಮಧ್ಯೆ ಭಾಷೆ ಮತ್ತು ಮಹಿಳೆ ಸೇರ್ತಾರೆ. ಯಾಕಂತಂದರೆ ಸಮಾಜ ಮತ್ತು ಸಂಸ್ಕೃತಿಯ ಎರಡು ಅಂಗಗಳು ಮಹಿಳೆ ಮತ್ತು ಭಾಷೆ. ಹಾಗಾಗಿ ಮತ್ತೆ ಮಹಿಳೆ ಎಲ್ಲೋ ಒಂದು ಕಡೆ ಭಾಷೆ ನಮ್ಮ ಸಂಸ್ಕೃತಿಯನ್ನು ಅದು ಬಿಂಬಿಸ್ತಾ ಹೋಗುತ್ತೆ, ಮಹಿಳೆಯೂ ಸಹ ನಮ್ಮ ಸಂಸ್ಕೃತಿಯನ್ನು ಮುನ್ನಡೆಸ್ಕೊಂಡು ಹೋಗುವಂಥವಳು. ಹಾಗಾಗಿ ಈ ಮೂರನ್ನು ಒಟ್ಟಾರೆಯಾಗಿ ನೋಡುವಂಥ ಒಂದು ಪ್ರಯತ್ನವನ್ನು ನಾನು ಈ ಸಂದರ್ಭದಲ್ಲಿ ಮಾಡಿದ್ದೀನಿ. ನನ್ನ ಅಧ್ಯಯನ ವಿಧಾನಗಳು ಕಾರ್ಯಕ್ರಮ ವೀಕ್ಷಣೆ ಮತ್ತು ಪ್ರಶ್ನಾವಳಿಯ ಒಂದು ಸರ್ವೆಯನ್ನು ಮಾಡಿದ್ದೇನೆ. ಜೊತೆಗೆ ಕೆಲವು ವ್ಯಕ್ತಿಗಳನ್ನು ನಾನು ಸಂದರ್ಶನ ಮಾಡೋದ್ರ ಮೂಲಕ ನನ್ನ ಒಂದು ಅಧ್ಯಯನವನ್ನು ಮುಂದುವರಿಸಿದ್ದೀನಿ. ಈ ಹಿನ್ನೆಲೆಯಲ್ಲಿ
ನಾನು ಅಧ್ಯಾಯಗಳ ಹೊರತಾಗಿ ತಗೊಂಡಿರುವಂಥದ್ದು. ಇದನ್ನು ಹೊರತುಪಡಿಸಿ ಪ್ರಮುಖವಾಗಿ 5 ಅಧ್ಯಾಯಗಳ ಮೂಲಕ ನನ್ನ ಒಂದು ಅಧ್ಯಯನವನ್ನು ನಡೆಸಿದ್ದೀನಿ. ಅದರಲ್ಲಿ ಮೊದಲನೇ ಅಧ್ಯಾಯ ಟಿವಿ ಮಾಧ್ಯಮ ಮತ್ತು ಭಾಷೆ. ಟಿವಿ ಮಾಧ್ಯಮದಲ್ಲಿ ಭಾಷೆ ಹೇಗೆ ಬಳಕೆಯಾಗಿದೆ ಅನ್ನೋದ್ರ ಬಗ್ಗೆ ಹಿನ್ನೆಲೆಯಾಗಿ ತಗೊಂಡು ಇಲ್ಲಿ ನಾನು ಮಾತಾಡಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಉಪ ಅಧ್ಯಾಯಗಳನ್ನು ನಾನು ಮಾಡ್ಕೊಳ್ಳೋವಾಗ ನನಗೆ ಭಾಷೆಯ ಬಗ್ಗೆ ಒಂದಷ್ಟು ಹಿನ್ನೆಲೆಯನ್ನು ಕೊಡಬೇಕು ಅಂತ ಅನ್ನಿಸಿ, ಕನ್ನಡ ಭಾಷೆಯ ಉಗಮ, ವಿಕಾಸ, ಅದು ಬೆಳವಣಿಗೆ ಹೇಗಾಗಿದೆ, ಜೊತೆಗೆ ಕನ್ನಡ ಭಾಷೆಯ ಪ್ರಾಚೀನತೆ, ಭಾಷೆಯ ಅವಸ್ಥಾಂತರಗಳು ಹೇಗೆ ಆಗ್ತಾ ಬಂತು, ಮತ್ತು ಕನ್ನಡ ಭಾಷೆಯಲ್ಲಿ ಬರುವಂಥ ಉಪಭಾಷೆಗಳು ಯಾವ್ಯಾವುದು, ಜೊತೆಗೆ ಕನ್ನಡ ಭಾಷೆಯ ಮೇಲೆ ಅನ್ಯ ಭಾಷೆಗಳ ಪ್ರಭಾವ ಯಾವಾಗಿಂದ ಆಗ್ತಾ ಬಂತು, ಅದರ ಪರಿಣಾಮಗಳು ಏನಾಗ್ತಾ ಬಂತು, ಇವೆಲ್ಲವನ್ನ ಒಂದಷ್ಟು ನನ್ನ ಅಧ್ಯಾಯಗಳಲ್ಲಿ ವಿವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಇದೇ ಒಂದು ಅಧ್ಯಾಯದಲ್ಲೇ ಟಿವಿ ಮಾಧ್ಯಮ ಹೇಗೆ ಬೆಳ್ಕೊಂಡು ಬಂತು, ಕನ್ನಡ ಮಾಧ್ಯಮ ಹೇಗೆ ಅದು ಬೆಳ್ಕೊಂಡು ಬಂತು ಅನ್ನೋದನ್ನು ನೋಡಿದಾಗ ಕನ್ನಡ ಭಾಷೆಯ ಅಗಾಧತೆ, ಅದರ ಮಹತ್ವವನ್ನು ಅರಿಯುವ ಉದ್ದೇಶದಿಂದ ನಾನು ಭಾಷೆಯ ಉಗಮ, ಬೆಳವಣಿಗೆ, ವಿಸ್ತಾರವನ್ನು ಹೇಳ್ತಾ ಬಂದಿದ್ದೀನಿ. ಇನ್ನು ಟಿವಿ ಉಗಮ ಹೇಗಾಯಿತು ಅನ್ನೋದನ್ನ ಒಂದು ಸಣ್ಣ ವೀಕ್ಷಣೆಯನ್ನು ಮಾಡೋದಾದರೆ, ಟಿವಿ ಇದು 1888ರಲ್ಲೇ ಇದರ ಬಗ್ಗೆ ಪ್ರಯತ್ನಗಳು ನಡೆಯುತ್ತವೆ. ಸ್ಕಾಟ್ಲ್ಯಾಂಡ್ನಲ್ಲಿ ಇದರ ಒಂದು ಪ್ರಯತ್ನ ನಡೀತಾ ಬರುತ್ತೆ. ಇದರ ಫಲವಾಗಿ 1930ರಲ್ಲಿ ಟಿವಿ ಮಾಧ್ಯಮ, ಟಿವಿ ಅನ್ನೋದರ ಒಂದು ಪ್ರಸಾರ ಆಗುತ್ತೆ. ಜುಲೈ 28ನೇ ತಾರೀಕು ಲಂಡನ್ನಲ್ಲಿ ಇದು ಪ್ರಸಾರಗೊಳ್ಳುತ್ತೆ. ಭಾರತದ ವಿಚಾರಕ್ಕೆ ನಾವು ಬಂದರೆ 1959ರಲ್ಲಿ ಪ್ರಥಮ ಬಾರಿಗೆ ಟಿವಿ ಭಾರತದಲ್ಲಿ ಅದು ಪ್ರಸಾರಗೊಳ್ಳುತ್ತೆ. ಸುದ್ದಿಯನ್ನು ಪ್ರಸಾರಗೊಳ್ಳುವುದರ ಮೂಲಕ ಅದು ಇಲ್ಲಿ ಭಾರತದಲ್ಲಿ ಆರಂಭವಾಗುತ್ತೆ. ಆದರೆ ಸುದ್ದಿ ಪ್ರಸಾರ ಅನ್ನೋದು ಬೇರೆ ದೇಶಗಳಲ್ಲಿ ಫಸ್ಟು ಪ್ರಸಾರ ಆಗಿದ್ದು 1928ರಲ್ಲಿ. BBC ಚಾನಲ್ ಏನಿದೆ ಅವರು 1928ರಲ್ಲಿ ಟಿವಿ ಮೂಲಕ ಸುದ್ದಿಯನ್ನು ಬಿತ್ತರಿಸೋಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. 1959ರಲ್ಲಿ ಭಾರತದಲ್ಲಿ ಟಿವಿ ಶುರುವಾದರೂ 1990ರ ಹೊತ್ತಿಗೆ ಇಲ್ಲಿ ಉಪಗ್ರಹ ವಾಹಿನಿಗಳು ಶುರುವಾಗ್ತವೆ. ಅಲ್ಲಿವರೆಗೂ ಕೇವಲ ದೂರದರ್ಶನ ಒಂದಷ್ಟೇ ಪ್ರಸಾರವನ್ನು ಮಾಡ್ತಾ ಇತ್ತು. 1990ರ ನಂತರದಲ್ಲಿ ಭಾರತದಲ್ಲಿ ಉಪಗ್ರಹ ವಾಹಿನಿಗಳು ಶುರುವಾಗ್ತವೆ. ಇನ್ನು ಕನ್ನಡದ ವಿಚಾರಕ್ಕೆ ಬಂದರೆ 1977ರಲ್ಲಿ ಗುಲ್ಬರ್ಗದಲ್ಲಿ ದೂರದರ್ಶನ ಕೇಂದ್ರ, ಇದಕ್ಕಿಂತ ಮುಂಚೆ ರೇಡಿಯೋ ಇರುತ್ತೆ, ಅದರ 77ರಲ್ಲಿ ದೂರದರ್ಶನ ಕೇಂದ್ರ ಶುರುವಾಗುತ್ತೆ. ಬೆಂಗಳೂರಲ್ಲಿ 1981ರಲ್ಲಿ ಇದು ಆರಂಭಗೊಂಡು 1982ರಲ್ಲಿ ಕಲರ್ ಟಿವಿ ಅದು ಶುರುವಾಗುತ್ತೆ. ಅದೇ ಇಲ್ಲೂ ಅಷ್ಟೇ 1990ರ ನಂತರದಲ್ಲಿ ಸುದ್ದಿ ಮಾಧ್ಯಮಗಳು ಅಥವಾ ನ್ಯೂಸನ್ನು ಬಿತ್ತರಿಸೋಕೆ ಪ್ರಾರಂಭ ಆಗುತ್ತೆ. ಮುಂದುವರೆದಂತೆ ಕನ್ನಡ ಮಾಧ್ಯಮ ದೂರದರ್ಶನ ಏನು ಮಾಡುತ್ತೆ, 1994ರಲ್ಲಿ DD9 ಅಂತ ಹೇಳಿ ಅದು ಪ್ರಸಾರ ಮಾಡೋಕ್ಕೆ ಶುರು ಮಾಡುತ್ತೆ. ಇವತ್ತೇನು ನಾವು ಚಂದನವನ್ನು ನೋಡ್ತಾ ಇದ್ದೀವಿ, ಇದು DD9 ಅಂತ ಹೇಳಿ ಅದು ಪ್ರಾರಂಭಗೊಳ್ಳುತ್ತೆ. 1994ರಲ್ಲೇ ಮೊದಲ ಉಪಗ್ರಹ ವಾಹಿನಿಯೂ ಶುರುವಾಗುತ್ತೆ. ಉದಯ ಚಾನಲ್, ಉದಯ ಟಿವಿ ಏನಿದೆ, ಸನ್ ನೆಟ್ವರ್ಕ್ ಅವರ ಉದಯ ಚಾನಲ್ 1994ರಲ್ಲಿ ಮೊದಲು ಆರಂಭಗೊಳ್ತು. ನೋಡಿ, 1994ರಲ್ಲಿ ಇದು ಆರಂಭಗೊಂಡಿದ್ದೇ ಆಯಿತು. ನಂತರದಲ್ಲಿ ಕೆಲವು ವರ್ಷಗಳಲ್ಲಿ 1998ರಲ್ಲಿ 94ರಲ್ಲಿ ಇವರು ಮನರಂಜನೆಗೆ ಶುರು ಮಾಡ್ತಾರಷ್ಟೇ. 1998ರಲ್ಲಿ ಪ್ರಥಮ ಬಾರಿಗೆ ಸುದ್ದಿ ಪ್ರಸಾರವನ್ನು ಮಾಡ್ತಾರೆ. ದೂರದರ್ಶನವನ್ನು ಹೊರತುಪಡಿಸಿ 8:30ಕ್ಕೆ ರಾತ್ರಿ 8:30ಕ್ಕೆ ಸುದ್ದಿ ಪ್ರಸಾರವನ್ನು ಮಾಡ್ತಾರೆ. 2000ನೇ ಇಸ್ವಿಲಿ ಈ ಟಿವಿ, ಇವತ್ತೇನು ಕಲರ್ಸ್ ಟಿವಿ ಇದೆ, ಅದು ಪ್ರಾರಂಭ ಆಗುತ್ತೆ. ಇದಾದ ಮೇಲೆ ಕ್ರಮೇಣ ಮಾಧ್ಯಮಗಳು, ಸುದ್ದಿ ಮಾಧ್ಯಮಗಳು ಅಥವಾ ಚಾನಲ್ಗಳು ಬೆಳೆಯಕ್ಕೆ ಶುರುವಾಗಿದ್ದು, ಅದು ಇವತ್ತು ಸುಮಾರು 15ಕ್ಕಿಂತ ಹೆಚ್ಚು ಸುದ್ದಿ ಮಾಧ್ಯಮಗಳನ್ನು ನಾವು ಕನ್ನಡದಲ್ಲಿ ಇವತ್ತು ಕಾಣ್ಬೋದು. ಮನರಂಜನಾ ಮಾಧ್ಯಮಗಳು ಸೇರಿದ್ರೆ 25-30ಕ್ಕಿಂತ ಹೆಚ್ಚು ನಾವು ವಾಹಿನಿಗಳನ್ನು ನಾವು ಇವತ್ತು ನೋಡ್ಬೋದು. ಏನೇ ಬೆಳವಣಿಗೆಗಳಾದರೂ ನಾವು ಭಾಷೆ ಅನ್ನೋದು ಪತ್ರಿಕಾ ರಂಗದಲ್ಲಿ ಹೇಗೆ ಬಳಕೆ ಆಗ್ತಿತ್ತೋ ಆ ಮಟ್ಟದ ಒಂದು ಬದ್ಧತೆಯನ್ನು ನಾವು ಟಿವಿ ಮಾಧ್ಯಮದಲ್ಲಿ ಕಾಣೋದಿಲ್ಲ. ಆರಂಭದ ದಿನಗಳಲ್ಲಿ ನಾವು ಕಾಣ್ಬೋದು. ಪತ್ರಿಕಾ ಮಾಧ್ಯಮಗಳು ಒಂದು ಭಾಷೆಯನ್ನು ಬಳಸುವಾಗ ಅಥವಾ ಕನ್ನಡವನ್ನು ಬಳಸುವಾಗ ಅಥವಾ ಒಂದು ಪದವನ್ನು ಬಳಸುವಾಗ ತುಂಬ ಸೂಕ್ಷ್ಮವಾಗಿ ಬಳಸ್ತಾ ಇದ್ರು. ಆಮೇಲೆ ಆ ಸಂದರ್ಭಗಳಲ್ಲಿ ಪದಗಳನ್ನು ಟಂಕಿಸುವಂತಹ ಒಂದು ಇದನ್ನು ಸಹ ನಾವು ನೋಡ್ತಾ ಇದ್ವಿ. ಆದರೆ ಸುದ್ದಿ ಮಾಧ್ಯಮಗಳು ಆರಂಭದ ದಿನಗಳಲ್ಲಿ ಅವು ಬಂದಂಥ ಸಂದರ್ಭದಲ್ಲಿ ಅವು ಏನು ಮಾಡ್ತವೆ, ಉತ್ತಮ ಗುಣಮಟ್ಟದ ಒಂದು ಭಾಷೆಯ ಬಳಕೆ ಮಾಡ್ತಾನೆ ಹೋಗ್ತಾ ಇರ್ತಾರೆ. ಆದರೆ ಕ್ರಮೇಣ ಅದು ತನ್ನ ಇದನ್ನು ಕಳ್ಕೊಳ್ತಾ ಬರುತ್ತೆ. ಎಲ್ಲೋ ಒಂದು ಕಡೆ ಹೆಚ್ಚೆಚ್ಚು ಮಾಧ್ಯಮಗಳು ಜಾಸ್ತಿ ಆದ ನಂತರದಲ್ಲಿ ಆ ಒಂದು ಸುದ್ದಿಯನ್ನು 24 ಗಂಟೆ ಸುದ್ದಿಯನ್ನು ಕೊಡಲೇಬೇಕು ಅನ್ನೋ ಒಂದು ಆತುರದಲ್ಲಿ ಏನು ಮಾಡ್ತವೆ,
ಹೇಗೆ ಅಂದರೆ ಹೇಗೆ ಸುದ್ದಿಗಳನ್ನು ಮತ್ತೆ ಒಂದೇ ಸುದ್ದಿನ ಪದೇ ಪದೇ ಕೊಡುವಂತಹ ಈ ಥರ ಎಲ್ಲ ಮಾದರಿಗಳು ಶುರುವಾಗ್ತವೆ. ಆಮೇಲೆ ಜನರಾಡುವ ಭಾಷೆಯನ್ನು ನಾವು ಮಾಧ್ಯಮದಲ್ಲಿ ಬಳಸಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಏನು ಮಾಡ್ತಾರೆ, ಇಂಗ್ಲಿಷ್ ಪದಗಳನ್ನು ಬಳಸೋಕೆ ಶುರು ಮಾಡ್ತಾರೆ. ಆದರೆ ಕ್ರಮೇಣ ಅದು ಬದಲಾಗಿ ಸಂಪೂರ್ಣವಾಗಿ ಅದು ಆವರಿಸುತ್ತೆ. ಹೇಗಾಗಿದೆ ಅಂತಂದರೆ ಇವತ್ತು ಎಲ್ಲ ಚಾನಲ್ಗಳ ಹೆಸರು, ವಾಹಿನಿಗಳ ಹೆಸರು ಇಂಗ್ಲೀಷ್ನಲ್ಲೇ ನಾವು ನೋಡ್ಬೋದು. ಎಲ್ಲ ಚಾನಲ್ಗಳು ಪ್ರಸಾರ ಮಾಡುವಂಥ ಪ್ರಮುಖ ನ್ಯೂಸ್ ಸುದ್ದಿ ಪ್ರಸಾರಗಳೇನಿದ್ದಾವೆ ಅವುಗಳ ಹೆಸರನ್ನು ಸಹ ಇಂಗ್ಲೀಷ್ನಲ್ಲೇ ಇಟ್ಟಿರೋದನ್ನೇ ನಾವು ನೋಡ್ಬೋದು. ಸಂಪೂರ್ಣವಾಗಿ ಅವು ಇಂಗ್ಲೀಷ್ನ ಒಂದು ಮಯವಾಗಿ ಕೂತಿದ್ದಾವೆ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ತಪ್ಪು ಬಳಕೆಗಳು ಮಾಧ್ಯಮದಲ್ಲಿ ನಡೀತಾ ಇದೆ. ಪದಗಳ ಬಳಕೆ ಹೇಗೆ ಅನ್ನುವಂಥ ಒಂದು ಜ್ಞಾನ ಹೊರಗೆ ಇಲ್ಲ. ಅಕಾರ ಹಕಾರಗಳ ಒಂದು ಅಲ್ಪಪ್ರಾಣ ಮಹಾಪ್ರಾಣಗಳ ಒಂದು ಜ್ಞಾನವಿಲ್ಲದೇ ನಡೀತಾ ಇರುವಂಥದ್ದನ್ನು ನಾವು ಕಾಣ್ಬೋದು. ಇದೆಲ್ಲವನ್ನ ಹಿನ್ನೆಲೆಯಾಗಿಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಭಿಪ್ರಾಯ ಸಂಗ್ರಹಣೆಗೋಸ್ಕರ ನಾನು ನನ್ನ 2ನೇ ಅಧ್ಯಾಯದಲ್ಲಿ ಅಧ್ಯಯನದ ವಿಶ್ಲೇಷಣೆ, ಮಾಹಿತಿ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀನಿ. ಅದರಲ್ಲಿ ವೀಕ್ಷಣೆ, ಸಂದರ್ಶನ ಮತ್ತು ಪ್ರಶ್ನಾವಳಿ ಮಾದರಿಯನ್ನು ನಾನು ಅನುಸರಿಸ್ತಿದ್ದೀನಿ. ಈ ವೀಕ್ಷಣೆಗೆ ನಾನು ಒಂದು ಚೌಕಟ್ಟಿಗೆ ಒಳಪಡಿಸಿಕೊಳ್ಳುವಂಥ ಉದ್ದೇಶದಿಂದ 4 ಸುದ್ದಿವಾಹಿನಿಗಳಲ್ಲಿ ಪ್ರಸಾರವಾಗುವಂತಹ ಪ್ರಮುಖ ಸುದ್ದಿ ಪ್ರಸಾರ ಯಾವ್ಯಾವುದು ಅಂದರೆ TV9ನಲ್ಲಿ ರಾತ್ರಿ 9 ಗಂಟೆಗೆ ಪ್ರಸಾರವಾಗುವಂತಹ ನಿಮ್ಮ ನ್ಯೂಸ್ ರೂಮ್, ಪಬ್ಲಿಕ್ ಟಿವಿಯಲ್ಲಿ ರಾತ್ರಿ 9 ಗಂಟೆಗೆ ಪ್ರಸಾರ ಆಗುವಂತಹ ಬಿಗ್ ಬುಲೆಟಿನ್, ಸುವರ್ಣ ನ್ಯೂಸಲ್ಲಿ ರಾತ್ರಿ 9:30ಕ್ಕೆ ಪ್ರಸಾರ ಆಗುವಂತಹ ನ್ಯೂಸ್ ಅವರ್, ದಿಗ್ವಿಜಯದಲ್ಲಿ ಪ್ರಸಾರವಾಗುವಂತಹ ದಿ ಪ್ರೈಮ್ ನ್ಯೂಸ್ ಅನ್ನೋವಂಥ ನೋಡಿ ಎಲ್ಲ ಹೆಸರುಗಳೂ ಇಂಗ್ಲೀಷ್ನಲ್ಲೇ ಬಳಕೆ ಆಗಿರೋದನ್ನು ನಾವು ನೋಡ್ಬೋದು. ಮತ್ತು ಇಲ್ಲಿ ಸುದ್ದಿಯನ್ನು ಹೇಗೆ ನಾನು ನೋಡ್ತಾ ಹೋದೆ ಅಂತ ಅಂದರೆ ಭಾಷೆಯ ಬಳಕೆ ಹೇಗಾಗಿದೆ ಅನ್ನೋದನ್ನ ಗುರುತಿಸುವಂಥ ಒಂದು ದೃಷ್ಟಿಯಿಂದ ಶೀರ್ಷಿಕೆಯಲ್ಲಿ ಯಾವ ಥರ ಇಂಗ್ಲೀಷ್ ಪದಗಳು ಆಂಗ್ಲ ಭಾಷೆ ಅಥವಾ ಬೇರೆ ಭಾಷೆ ಮಿಕ್ಸ್ ಸೇರ್ಕೊಳ್ಳುತ್ತೆ ಅನ್ನೋದನ್ನ ನೋಡಿದ್ದೀನಿ. ಜೊತೆಗೆ ಬ್ರೇಕಿಂಗ್ ನ್ಯೂಸ್ ಇವೆಲ್ಲ ಬರ್ತಾ ಇರುತ್ತೆ, ಫ್ಲ್ಯಾಶ್ ನ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ಇದರಲ್ಲಿ ಇಂಗ್ಲೀಷ್ ಪದಗಳ ಬಳಕೆ ಹೇಗಿದೆ ಅನ್ನೋದನ್ನ, ಜೊತೆಗೆ ಒಂದು ವಾಕ್ಯದಲ್ಲಿ ಕ್ರಿಯಾಪದ ಅಷ್ಟೇ ಕನ್ನಡದಿರುತ್ತೆ, ಇನ್ನೆಲ್ಲ ಪದಗಳನ್ನು ಇಂಗ್ಲೀಷ್ನಲ್ಲೇ ಇರೋದನ್ನ ನೋಡ್ಬೋದು. ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ನೋಡೋದಾದರೆ ಟಿಕೆಟ್ ಫೈನಲ್ಗೆ ಮ್ಯಾರಥಾನ್ ಮೀಟಿಂಗ್ ಅನ್ನುವಂಥ ಒಂದು ವಾಕ್ಯ, ಟಿಕೆಟ್ ಮಿಸ್ ಫೈಟ್ ಫಿಕ್ಸ್ ಅನ್ನುವಂತಹ ಒಂದು ವಾಕ್ಯ, ನಂದಿನಿ ವರ್ಸಸ್ ಅಮೂಲ್ ಕರ್ನಾಟಕ ಮಾರ್ಕೆಟ್ನಲ್ಲಿ ಹಲ್ಚಲ್ ಅನ್ನುವಂತಹ, ಆಮೇಲೆ ಇಮ್ರಾನ್ ತಲೆಗೆ ಬುಲೆಟ್ ಪ್ರೂಫ್ ಬಕೆಟ್ ಅನ್ನುವಂತಹ ಒಂದು ವಾಕ್ಯ, KMF ಕಬ್ಜಾ ಮಾಡಲು ಸ್ಕೆಚ್ ಹಾಕಿದೆಯಾ ಅಮೂಲ್. ಈ ಥರ ಕೆಲವೊಂದು ನಾನು ಆ ಸಂದರ್ಭದಲ್ಲಿ ಗುರುತಿಸಿದಂತಹ ಸುದ್ದಿ ಪ್ರಸಾರ ಗುರುತಿಸಿದಂತಹ ಕೆಲವೊಂದು ವಾಕ್ಯಗಳನ್ನು ನಾನು ಇನ್ನೂ ಬೇಕಾದಷ್ಟು ನಮಗೆ ಸಿಗ್ತಾ ಹೋಗುತ್ತೆ. ಅರ್ಧ ಗಂಟೆಯ ಒಂದು ನ್ಯೂಸ್ ಪ್ರಸಾರದಲ್ಲಿ ಸುಮಾರು ಒಂದು 15ರಿಂದ 20 ವಾಕ್ಯಗಳು ನಮ್ಗೆ ಈ ಥರ ಸಿಗೋದನ್ನು ನಾವು ಗಮನಿಸ್ಬೋದು. ಇನ್ನು ಈ ಒಂದು ವೀಕ್ಷಣೆ ಸಂದರ್ಭದಲ್ಲಿ ನಾನು ಗುರುತಿಸ್ಕೊಂಡಿದ್ದು ಸುದ್ದಿ ಓದುವಂಥವ್ರು ಇವತ್ತು ಯಾರು ಸುದ್ದಿ ಓದಲ್ಲ, ನಿರೂಪಣೆ ಮಾಡ್ತಾರೆ. ಸುದ್ದಿ ವಾಚಕರು, ನಿರೂಪಕರು ಅಂತ ಏನಿದ್ದಾರೆ ಇವರ ಭಾಷಾ ಉಚ್ಚಾರಣೆ ಮತ್ತು ಭಾಷಾ ಪ್ರಯೋಗಗಳಲ್ಲಿ ತುಂಬ ಒಂದು ಕಳಪೆಯಾದಂತಹ ಮಟ್ಟವನ್ನು ನಾನು ಗಮನಿಸ್ಕೊಂಡೆ. ಹಾಗಾಗಿ ಈ ನೆಲೆಯಲ್ಲಿ ಪ್ರಶ್ನಾವಳಿಯನ್ನು ನಾನು ಸಿದ್ಧಪಡಿಸ್ಕೊಂಡಾಗ ಸುಮಾರು ಒಂದು ಮುಖ್ಯವಾಗಿ 12 ಪ್ರಶ್ನೆಗಳನ್ನು ನಾನು ಸಂದರ್ಭದಲ್ಲಿ ಮಾಡಿಕೊಂಡೆ. ಇಲ್ಲಿ ಪ್ರಶ್ನಾವಳಿ ಸರ್ವೆಯನ್ನು ನಾನು ಮಾಡುವಂಥ ಸಂದರ್ಭದಲ್ಲಿ 4 ವರ್ಗಗಳನ್ನು ಮಾಡಿ ಒಟ್ಟು 104 ಜನರ ಒಂದು ಇದನ್ನು ಸರ್ವೆಯನ್ನು ತಗೊಂಡಿದ್ದೀನಿ, ಒಂದು ಅಂಕಿಯನ್ನು ತಗೊಂಡಿದ್ದೀನಿ. ಇದರಲ್ಲಿ ವಯೋ ಆಧಾರಿತ ಪ್ರಮಾಣದಲ್ಲಿ, ಲಿಂಗಾಧಾರಿತ ಪ್ರಮಾಣದಲ್ಲಿ, ವೃತ್ತಿ ಆಧಾರಿತ ಪ್ರಮಾಣದಲ್ಲಿ ಮತ್ತು ವಾಸಸ್ಥಳ ಆಧಾರಿತ ಈ 4 ವರ್ಗಗಳನ್ನು ನಾನು ಮಾಡ್ಕೊಂಡಿದ್ದೀನಿ. ವಯೋ ಆಧಾರಿತ, ಲಿಂಗಾಧಾರಿತ, ವೃತ್ತಿ ಆಧಾರಿತ ಮತ್ತು ವಾಸಸ್ಥಳ ಆಧಾರಿತವಾಗಿ ನಾನು ವಿಭಾಗವನ್ನು ಮಾಡಿಕೊಂಡು ಪ್ರತಿ ಪ್ರಶ್ನೆಯನ್ನು ಈ ಎಲ್ಲ ಆಧಾರಗಳು ಹೇಗೆ ಪ್ರತಿ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಮೂಲಕ ಇದನ್ನು ನಾನು ನೋಡ್ತಾ ಹೋಗಿದ್ದೀನಿ. ವಯೋ ಆಧಾರಿತ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಅಲ್ಲಿ ಮತ್ತೆ 4 ವರ್ಗಗಳನ್ನು ಮಾಡ್ಕೊಳ್ಳಾಗಿದೆ. ಅದರಲ್ಲಿ 18ರಿಂದ 24 ವಯಸ್ಸಿನವರು ಒಂದು ವರ್ಗ ಆದರೆ, 25ರಿಂದ 34 ವರ್ಷದವರು ಒಂದು ವರ್ಗ, 35ರಿಂದ 44 ವರ್ಷದವರು ಒಂದು ವರ್ಗ, 44ಕ್ಕಿಂತ ಮೇಲ್ಪಟ್ಟವ್ರದ್ದು ಇನ್ನೊಂದು ವರ್ಗವನ್ನು ಮಾಡ್ಕೊಳ್ಳಾಗಿದೆ. ಪ್ರತಿ ವರ್ಗಕ್ಕೂ 26 ಜನಗಳ ಒಂದು ಪ್ರಮಾಣವನ್ನು ನಾನು ತಗೊಂಡಿದ್ದೀನಿ. ಲಿಂಗಾಧಾರಿತವಾಗಿ ಬಂದಾಗ ಪುರುಷರು 52, ಮಹಿಳೆಯರು 52 ಅಂತ ತಗೊಂಡಿದ್ದೀನಿ. ಇಲ್ಲಿ ಮಹಿಳೆಯರು ಪುರುಷರು ಅಂತ ಬಂದಾಗ ಇಲ್ಲಿ ಎಲ್ಲ ಥರ ವರ್ಗದವರು ಬರ್ತಾರೆ. ಶಿಕ್ಷಕರು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ವೀಕ್ಷಕರು ಬರ್ತಾರೆ, ಸ್ವಯಂ ಉದ್ಯೋಗಿಗಳು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲರೂ ಸಹ ಇದರಲ್ಲಿ ಒಳಗೊಳ್ತಾರೆ. ವೃತ್ತಿ ಆಧಾರಿತವಾಗಿ ನಾನು ಇದನ್ನು ನೋಡಿದಾಗ ಇಲ್ಲಿ 26 ಅಂತ ಹೇಳಿ 4 ವರ್ಗಗಳನ್ನು ಮಾಡ್ಕೊಂಡಿದ್ದೀನಿ. 26 ಜನರಲ್ಲಿ ಕಾಮನ್ ವೀಕ್ಷಕರು, ಸಾಮಾನ್ಯ ವರ್ಗದ ವೀಕ್ಷಕರನ್ನು ತಗೊಂಡಿದ್ದೀನಿ. ಇನ್ನು 26 ಜನಗಳು ಶಿಕ್ಷಕರು ಅಥವಾ ವಿದ್ವಾಂಸ ವರ್ಗವನ್ನು ತಗೊಂಡಿದ್ದೀನಿ.
26 ಜನ ವಿದ್ಯಾರ್ಥಿಗಳನ್ನು ತಗೊಂಡಿದ್ದೀನಿ ಮತ್ತು ಪ್ರಮುಖವಾಗಿ 26 ಜನ ಪತ್ರಕರ್ತರ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ದೀನಿ. ವಾಸಸ್ಥಳ ಆಧಾರದಲ್ಲಿ ನಾವು ನೋಡೋದಾದ್ರೆ ರಾಜಧಾನಿ ಮತ್ತು ರಾಜಧಾನಿಯೇತರ ಅಂತ ಹೇಳಿ 2 ವರ್ಗ ಮಾಡಿಕೊಂಡು ರಾಜಧಾನಿಯಲ್ಲಿ ಒಟ್ಟು 52 ಜನ, ರಾಜಧಾನಿಯೇತರ ವರ್ಗಗಳು ಅಂತಂದ್ರೆ ಗ್ರಾಮೀಣ, ತಾಲೂಕು, ಪಟ್ಟಣ, ಜಿಲ್ಲಾ ಕೇಂದ್ರಗಳ ಮಟ್ಟದಲ್ಲಿ 52 ಜನಗಳನ್ನು ನಾನು ಸರ್ವೆಯನ್ನು ಮಾಡಿ ಅವರ ಇಂದ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದೀನಿ. ಒಟ್ಟು 12 ಪ್ರಶ್ನೆಗಳು. ಇವು ವ್ಯಕ್ತಿನಿಷ್ಠ ನೇರ ಪ್ರಶ್ನೆಗಳು. ಇದರಲ್ಲಿ 41 ಕೋಷ್ಟಕಗಳು ಮತ್ತು 37 ನಕ್ಷೆಗಳ ಮೂಲಕ ನಾನು ಇದನ್ನು ವಿವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಕೆಲವೊಂದೇ ಪ್ರಶ್ನೆಗಳನ್ನ ನೋಡೋದಾದ್ರೆ, ಸುದ್ದಿವಾಹಿನಿಗಳಲ್ಲಿ ಬಳಸಲು ಆಗುವ ಎಲ್ಲ ಇಂಗ್ಲಿಷ್ ಪದಗಳು ಮೊದಲ ಬಾರಿಗೆ ನಿಮಗೆ ಅರ್ಥ ಆಗುತ್ತಾ ಅಂತ ಒಂದು ಪ್ರಶ್ನೆ ಕೇಳಿದ್ದೀನಿ. ಜನರಾಡುವ ಭಾಷೆಯೇ ಸುದ್ದಿವಾಹಿನಿಗಳ ಭಾಷೆಯಾಗಿದೆ ಎನ್ನುವ, ಅಂದರೆ ಸುದ್ದಿವಾಹಿನಿಗಳಲ್ಲಿ ಬಳಸುವಷ್ಟು ಇಂಗ್ಲಿಷ್ ಅಥವಾ ಇತರ ಭಾಷೆಯ ಪದಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದೀನಿ. ಇಂದಿನ ವಾರ್ತಾವಾಚಕರಲ್ಲಿ, ನಿರೂಪಕರಲ್ಲಿ ಭಾಷಾ ಪ್ರೌಢಿಮೆ ಇದೆಯೇ ಅನ್ನುವಂಥ ಪ್ರಶ್ನೆ. ಮತ್ತೆ ಮಾಧ್ಯಮಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪತ್ರಕರ್ತರಿಗೆ ಅಥವಾ ನಿರೂಪಕರಿಗೆ ತರಬೇತಿಯನ್ನು ಕೊಡೋ ಅವಶ್ಯಕತೆ ಇದೆಯಾ ಅಂತ ಹೇಳಿ ನಾನು ಪ್ರಶ್ನೆಗಳನ್ನು ಕೇಳಿದ್ದೀನಿ. ಈ ಕೆಲವೊಂದು ಪ್ರಶ್ನೆಗಳನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ನಾವು ಯಾವ ಉದ್ದೇಶದಿಂದ ಅದನ್ನು ನೋಡ್ತಾ ಹೋಗ್ತೀವೋ ಅದೇ ಉದ್ದೇಶದಲ್ಲೇ ಜನಗಳು ಸಹ ಪ್ರತಿಕ್ರಿಯಿಸೋದನ್ನು ನಾವು ನೋಡ್ಬೋದು. ಅದರಲ್ಲೂ ಶಿಕ್ಷಕ ವರ್ಗ, ವಿದ್ವಾಂಸ ವರ್ಗ ಅಥವಾ ಪತ್ರಕರ್ತರೆ ಎಲ್ಲರೂ ಇಲ್ಲ ಭಾಷಾ ಒಂದು ಕಳಪೆ ಮಟ್ಟ ಕಾಣ್ತಾ ಇದೆ ಅನ್ನೋದನ್ನ ಇವನ್ ಪತ್ರಕರ್ತರೆ ಅಭಿಪ್ರಾಯ ವ್ಯಕ್ತಪಡಿಸಿರೋದನ್ನ ನೋಡ್ಬೋದು. ಅದು ಸುಧಾರಿಸಬೇಕು, ತರಬೇತಿ ಅವಶ್ಯಕತೆ ಇದೆ ಅನ್ನುವಂತಹ ಅಭಿಪ್ರಾಯವನ್ನ ಹೆಚ್ಚಾಗಿ ಸಂಗ್ರಹಿಸಲಾಗಿದೆ. ಇದ್ರ ಜೊತೆಗೆ ಕೆಲವೊಂದಷ್ಟು ವಿವರಣಾತ್ಮಕ ಪ್ರಶ್ನೆಗಳನ್ನು ಸಹ ನಾವು ಈ ಸಂದರ್ಭದಲ್ಲಿ ಸಂಗ್ರಹಿಸಲಾಗಿದೆ. ಈ ಒಂದು ಮಾಧ್ಯಮಗಳಲ್ಲಿ ಬಳಸ್ತಾ ಇರುವಂತಹ ಭಾಷೆಯ ಒಂದು ಗುಣಮಟ್ಟ ಹೇಗಿದೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಕೇಳಿದಾಗ ಜನಸಾಮಾನ್ಯರು ಎಷ್ಟೋ ಜನ ಇವತ್ತು ಅಬ್ಬರದ ಭಾಷೆನ ಮಾಧ್ಯಮಗಳಲ್ಲಿ ಬಳಸಲಾಗ್ತಾ ಇದೆ. ಮತ್ತೆ ಅವರು ಏನೋ ಕಿವಿಗೆ ಹಾರ್ಷ್ ಅನ್ಸುವಂತ ಅಥವಾ ಕಿವಿಗೆ ಕಠೋರ ಅನ್ಸುವಂತಹ ಪದಗಳನ್ನು ಬಳಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಮಗದು ಸರಿ ಅನ್ನಿಸ್ತಾ ಇಲ್ಲ. ಭಾಷೆಯ ಒಂದು ಬದಲಾವಣೆ ಆಗಬೇಕಿದೆ, ತರಬೇತಿಯ ಕೊಡೋ ಅವಶ್ಯಕತೆ ಇದೆ, ಈ ಥರ ಹೇಳಿ ಎಲ್ಲರೂ ಸಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದನ್ನ ನಾನು ಈ ಒಂದು ಪ್ರಶ್ನಾವಳಿಯ ಒಂದು ಅಧ್ಯಯನದಲ್ಲಿ ನಾನು ಕಂಡುಕೊಂಡಿದ್ದೀನಿ. ಇನ್ನು ಕೆಲವು ಪ್ರಮುಖ ವ್ಯಕ್ತಿಗಳ ಸಂದರ್ಶನವನ್ನು ನಾನು ಈ ಸಂದರ್ಭದಲ್ಲಿ ಮಾಡಿದೆ. ಅಲ್ಲಿ ಪ್ರಮುಖವಾಗಿ ಡಾಕ್ಟರ್ ಚಂದ್ರಶೇಖರ್ ನಂಗ್ಲಿ, ಪುರುಷೋತ್ತಮ ಬಿಳಿಮಲೆ, ಎಚ್ ಎಸ್ ಸತ್ಯನಾರಾಯಣ ಮತ್ತು ಮಾಧ್ಯಮಗಳಲ್ಲಿ ಕೆಲಸ ಮಾಡುವಂತಹ ಈ ಸಬ್ ಎಡಿಟರ್ಸ್ ಇಂಥವ್ರನ್ನ ಕೆಲವೊಂದು ನಾನು ಇಂಟರ್ವ್ಯೂ ಮಾಡಿದಾಗ ಭಾಷೆಯ ಗುಣಮಟ್ಟ ವೃದ್ಧಿ ಆಗಬೇಕಿದೆ ಅನ್ನುವಂತಹ ಅಭಿಪ್ರಾಯವನ್ನೇ ಎಲ್ಲರೂ ಸಹ ವ್ಯಕ್ತಪಡಿಸಿರೋದನ್ನ ನಾವು ಕಾಣ್ತೀವಿ. ನಾನಿಲ್ಲಿ ಒಂದು ಉದಾಹರಣೆಯನ್ನ ಚಂದ್ರಶೇಖರ್ ನಂಗ್ಲಿ ಅವರು ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ, ಅದನ್ನ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆಕಾಶದಲ್ಲಿ ಕೃತ್ತಿಕಾ ನಕ್ಷತ್ರ ಪುಂಜ ಇದೆ. ತೆಲುಗಿನಲ್ಲಿ ಅದನ್ನ ಪಿಲ್ಲಲ ಕೋಳಿ ಅಂತಾರೆ, ಅಂದ್ರೆ ತಾಯಿ ಕೋಳಿ ಎಂದು. ನಿಜವಾಗಲೂ ತೆಲುಗು, ತಮಿಳು, ಮಲಯಾಳಂಗಳಿಗೆ ಹೋಲಿಸಿದ್ರೆ ಕನ್ನಡ ತಾಯಿ ಕೋಳಿಯೇ, ಅಂದ್ರೆ ಕೃತ್ತಿಕಾ ನಕ್ಷತ್ರ ಪುಂಜ. ಯಾಕೆಂದರೆ ಕನ್ನಡದ ಒಡಲಲ್ಲಿ ತುಳು ಇದೆ, ಕೊಂಕಣಿ ಇದೆ, ಬ್ಯಾರಿ, ಉತ್ತರಿ ಭಾಷೆ ಇದೆ, ಗಡಿ ಭಾಗದಲ್ಲಿ ಬೇರೆ ಭಾಷೆಗಳ ಪ್ರಭಾವ ಇದೆ. ಇಷ್ಟು ವೈವಿಧ್ಯತೆ ಬಹುಶಃ ಬೇರೆ ಭಾಷೆಗಳಿಗೆ ಇಲ್ಲ. ಕನ್ನಡ ನಿಜವಾಗ್ಲೂ ಕೃತ್ತಿಕಾ ನಕ್ಷತ್ರವೇ, ಅಂದ್ರೆ ಅಷ್ಟೊಂದು ವೈವಿಧ್ಯತೆ ಅದಕ್ಕಿದೆ. ಹಾಗಾಗಿ ಆ ವೈವಿಧ್ಯತೆಯನ್ನು ನಾವು ಹಾಳು ಮಾಡಬಾರ್ದು, ಅದನ್ನು ನಾವು ಕಾಪಾಡಿಕೊಳ್ಬೇಕು ಅನ್ನುವಂತಹ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಇದ್ರ ಜೊತೆಗೆ ನಾನು ಕನ್ನಡದ ಅತ್ಯಂತ ಹಿರಿಯ ಪತ್ರಕರ್ತರಾದಂಥ ಡಾಕ್ಟರ್ ವಿಜಯಮ್ಮ, ಇಳಾ ವಿಜಯ ಅಂತವರನ್ನ ನಾವು ಗುರುತಿಸ್ತೀವಿ. ಹಾಗೇನೆ ನಟಿ ನಿರೂಪಕಿಯಾಗಿ ಇದ್ದಂತಹ ಪ್ರಮುಖ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿದಂತಹ ಶೀತಲ್ ಶೆಟ್ಟಿ ಅವರನ್ನ ಈ ವಿಚಾರವಾಗಿ ನಾನು ಸಂದರ್ಶಿಸಿದ್ದೀನಿ. ಜೊತೆಗೆ ವಿಜಯಲಕ್ಷ್ಮಿ ಶಿಬರೂರು, ಕನ್ನಡದ ಅತ್ಯಂತ ಪ್ರಮುಖ ಪತ್ರಕರ್ತರಲ್ಲಿ ಒಬ್ಬರು, ಅವರನ್ನು ಸಹ ನಾನು ಸಂದರ್ಶನ ಮಾಡಲಾಗಿ ಇದರಲ್ಲಿ ಎಲ್ಲರೂ ಅಷ್ಟೇ ಹೇಳ್ತಾರೆ. ವಿಜಯಮ್ಮ ಅವರಂತೂ ಹೇಳ್ತಾರೆ, ಅವರ ಸಂದರ್ಭಕ್ಕೂ ಈಗಲೂ ಆಗಿರುವಂಥ ವ್ಯತ್ಯಾಸಗಳನ್ನು ಅವರು ಗುರುತಿಸಿ ನಿಜವಾಗ್ಲೂ ಭಾಷೆ ಕಳಪೆ ಆಗ್ತಾ ಇದೆ, ಅದನ್ನು ಗಮನ ಹರಿಸಬೇಕು ಅಂತ ಹೇಳ್ತಾರೆ. ಶೀತಲ್ ಶೆಟ್ಟಿ ಅವರು ಅಷ್ಟೇ, ಅವರು ಹೇಳೋದು ನಾವು ನಿರೂಪಕರಾಗಿ ಕಾರ್ಯನಿರ್ವಹಿಸೋಕೆ ಆರಂಭದ ದಿನಗಳಲ್ಲಿ ತುಂಬ ನಾವು ಅದಕ್ಕೆ ಕೆಲಸವನ್ನ ಮಾಡ್ತಾ ಇದ್ವಿ, ಆದರೆ ಇವತ್ತು ಆ ಪ್ರಯತ್ನಗಳು ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ವಿಜಯಲಕ್ಷ್ಮಿ ಶಿಬರೂರವರಂತೂ ಅವರಿತ್ತು ಒಂದು ಪತ್ರಿಕಾ ತರಬೇತಿ ಒಂದು ಶಾಲೆಯನ್ನು ಸಹ ನಡೆಸ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಡಿಗ್ರಿ ಮುಗಿಸಿ ಬಂದಂತಹ ಈ ರಂಗದಲ್ಲಿ ಕೆಲಸ ಮಾಡಬೇಕು ಅಂತ ಬಂದಂಥವ್ರಿಗೆ ಫಸ್ಟ್ ನಾವು ವರ್ಣಮಾಲೆಯನ್ನು, ಕಾಗುಣಿತವನ್ನು ಬರೆಯಕ್ಕೆ ಬರುತ್ತೆ ಅಂತ ಪರೀಕ್ಷೆ ಮಾಡುವಂಥ ಸನ್ನಿವೇಶ ಇವತ್ತಿದೆ. ಯಾಕಂತಂದರೆ ಅವರಿಗೆ ಭಾಷಾ ಜ್ಞಾನ ಅಷ್ಟಿಲ್ಲ, ಎಷ್ಟೋ ಜನಕ್ಕೆ ಬರೆಯಕ್ಕೆ ಬರ್ತಾ ಇಲ್ಲ. ಆ ತರಬೇತಿಯನ್ನು ಕೊಡುವಂಥ ಅನಿವಾರ್ಯತೆ ಇವತ್ತು ಎದುರಾಗ್ತಾ ಇದೆ. ಹಾಗಾಗಿ ಶೈಕ್ಷಣಿಕ ಮಟ್ಟದಲ್ಲಿ, ಅದರಲ್ಲೂ ಪ್ರೌಢಶಾಲೆ
ಪ್ರಾಥಮಿಕ ಶಾಲೆಯ ಮಟ್ಟದಲ್ಲಿ ಭಾಷೆಯನ್ನು ಸರಿಯಾದ ರೀತಿಯಲ್ಲಿ ಕಳಿಸುವಂತ ಒಂದು ಪ್ರಯತ್ನ ಆಗ್ಬೇಕಿದೆ ಅನ್ನೋದನ್ನ ಅವರು ಅಭಿಪ್ರಾಯ ಪಡ್ತಾರೆ. ನನ್ನ ಸಂಕ್ಷಿಪ್ತವಾಗಿ ಎರಡು ಅಧ್ಯಾಯದ ಬಗ್ಗೆ ಹೇಳಿಬಿಟ್ಟು ಮುಗಿಸ್ಬಿಡ್ತೀನಿ ಸರ್. ಟಿವಿ ಮಾಧ್ಯಮದಲ್ಲಿ ಮೂರನೇ ಅಧ್ಯಾಯ ಟಿವಿ ಮಾಧ್ಯಮ ಮತ್ತು ಮಹಿಳೆ. ಇಲ್ಲಿ ನಾನು ಮಾಧ್ಯಮದಲ್ಲಿ ಮಹಿಳೆಯ ಸ್ಥಾನಮಾನಗಳು ಹೇಗೆ ಬೆಳ್ಕೊಳ್ತಾ ಬಂದವು, ಎಲ್ಲಿಂದ ಆಕೆ ತನ್ನ ಜವಾಬ್ದಾರಿಯನ್ನು ತಗೊಂಡು ಈ ಮಾಧ್ಯಮಗಳಲ್ಲಿ ಅನ್ನೋದನ್ನ ಅಧ್ಯಯನಕ್ಕೆ ತಗೊಂಡಿದ್ದೀನಿ. ಇಲ್ಲಿ ಮಾಧ್ಯಮ ಮತ್ತು ಮಹಿಳಾ ಭಾಷೆಯ ಕಡೆಗೆ ನಾನು ಒಂದು ಸ್ವಲ್ಪ ಗಮನ ಹರಿಸಿದ್ದೀನಿ. ಮಾಧ್ಯಮದಲ್ಲಿ ಬಳಸ್ತಾ ಇರುವಂತಹ ಭಾಷೆ ಹೇಗಿದೆ, ಇದು ಮಹಿಳಾ ಭಾಷೆಯ, ಪುರುಷ ಭಾಷೆಯ, ಸಮಾಜದಲ್ಲಿ ಬಳಕೆ ಆಗುವಂಥ ಒಂದು ಪುರುಷ ಭಾಷೆ ಏನಿದೆ ಅದನ್ನ ಮಾಧ್ಯಮಗಳು ಇವತ್ತು ಬಳಸ್ತಾ ಇರೋದನ್ನ ನಾನು ಗಮನ ಹರಿಸಿದ್ದೀನಿ. ಲಿಂಗ ರಾಜಕಾರಣದ ಒಂದು ಭಾಷೆ, ನಾನೇನು ಕೈ ಬಳೆ ತೊಟ್ಕೊಂಡಿದ್ದೀನ ಅನ್ನೋದು ಅನ್ನೋಂಥ ಬಳಕೆ ಏನಿದೆ ಅದು ಗಂಡು ಭಾಷೆ. ಇದು ಮಾಧ್ಯಮಗಳಲ್ಲೂ ಸಹ ಈ ಥರ ಭಾಷೆ ಮಾಧ್ಯಮದಲ್ಲೂ ಬಳಕೆ ಆಗೋದನ್ನ ನಾವು ಗಮನಿಸ್ಬೋದು. ಈ ಹಿನ್ನೆಲೆಯಲ್ಲಿ ಭಾಷೆಯಲ್ಲಿ ಹೆಣ್ಣಿನ ಪ್ರತಿನಿಧೀಕರಣ, ಗಂಡು ಹೆಣ್ಣುಗಳ ನಡುವಿನ ತಾರತಮ್ಯವನ್ನು ಭಾಷೆಯು ಕಾಯ್ದಿರಿಸ್ತಾ ಇರುವಂಥ ರೀತಿ, ಜೊತೆಗೆ ಇಂಥ ಪರಿಸ್ಥಿತಿಯಿಂದ ಹೊರಬರಲು ಭಾಷೆ ಎಂಬ ವ್ಯವಸ್ಥೆಯಲ್ಲಿ ಆಗಬೇಕಾದ ಪರಿವರ್ತನೆಗಳ ಬಗ್ಗೆ ನಾವು ಇಲ್ಲಿ ಗಮನ ಹರಿಸಬೇಕಾಗಿದೆ ಅನ್ನೋದನ್ನ ನಾನು ಇಲ್ಲಿ ಗಮನಿಸ್ತಿದ್ದೀನಿ. ಇದೇ ವಿಚಾರವನ್ನು ಕುರಿತು ನಾನು ಮತ್ತೆ ಸರ್ವೆಯನ್ನ ಮಾಡಿ ಅದಕ್ಕೆ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ್ದೀನಿ. ಅಧ್ಯಯನದ ವಿಶ್ಲೇಷಣೆಗೆ ನಾನು ಇದನ್ನು ತಗೊಂಡಾಗ ಮತ್ತೆ ವೀಕ್ಷಣೆ, ಸಂದರ್ಶನ ಮತ್ತು ಪ್ರಶ್ನಾವಳಿ ಸರ್ವೆಯನ್ನ ಇಲ್ಲಿ ಮಾಡಿದ್ದೀನಿ. ಇಲ್ಲಿ ಒಟ್ಟು 6 ಪ್ರಶ್ನೆ, 24 ಕೋಷ್ಟಕಗಳು, 24 ನಕ್ಷೆಗಳ ಮೂಲಕ ನಾನು ಇದನ್ನ ಅಧ್ಯಯನವನ್ನ ಮಾಡಿದ್ದೀನಿ. ಇಲ್ಲೂ ಸಹ ನಾನು ಅಗೇನ್ ಮಹಿಳೆಯರ ಸ್ಥಾನಮಾನಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಶಿಖರೂರು, ಶೀತಲ್ ಶೆಟ್ಟಿ, ವಿಜಯಮ್ಮ, ಹಾಗೆಯೇ ಪತ್ರಿಕಾ ಮಾಧ್ಯಮ ರಂಗದಲ್ಲಿ ಕೆಲಸ ಮಾಡುವಂಥ ಕೆಲವು ಮಹಿಳೆಯರನ್ನ ನಾನು ಸಂದರ್ಶಿಸಿ ಮಹಿಳೆಯರಿಗೆ ಸ್ಥಾನಮಾನಗಳು ಸಿಗಬೇಕಾದ ಅನಿವಾರ್ಯತೆ ಇವತ್ತಿದೆ. ಇಲ್ಲೆಲ್ಲ ನನಗೆ ನಾನು ಕಂಡುಕೊಂಡಂತಹ ಒಂದು ಅಂಶ ಏನಂತಂದ್ರೆ, ಕೆಲಸ ಸಿಗ್ತಾ ಇದೆ ಆದರೆ ಸ್ಥಾನಮಾನಗಳು, ಉನ್ನತ ಮಟ್ಟದ ಸ್ಥಾನಮಾನಗಳು ಸಿಗ್ತಾ ಇಲ್ಲ. ಜೊತೆಗೆ ಅವರದೇ ಆದಂತಹ ಕೆಲವೊಂದು ಸಮಸ್ಯೆಗಳನ್ನ ಮಹಿಳೆಯರು ಇಲ್ಲಿ ಎದುರಿಸ್ತಾ ಇದ್ದಾರೆ. ಅವಳಿಗೇನು ಗೊತ್ತಾಗುತ್ತೆ ಅವಳಿಗೆ ಜ್ಞಾನ ಇಲ್ಲ ಅನ್ನುವಂತಹ ಒಂದು ಮಾತಿರ್ಬೋದು. ಲೈಫ್ ಟೈಮ್ ಭದ್ರತೆ ಈ ಒಂದು ಉದ್ಯೋಗದಲ್ಲಿ ಇಲ್ಲದೆ ಇರುವಂಥದ್ದು, ಮಹಿಳೆ ಪುರುಷರ ಮಧ್ಯೆ ನುಗ್ಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆಗುವಂತಹ ಸಮಸ್ಯೆಗಳನ್ನ ಇವರು ಹೇಳ್ಕೊಂಡಿದ್ದಾರೆ. ಅವಕಾಶಗಳ ಕೊರತೆ, ರಜೆಗಳು ಸಿಗದೆ ಇರೋದು, ಇದ್ರ ಜೊತೆಗೆ ಮನೆಗಳಲ್ಲಿ ಅವರು ಎದುರಿಸುವಂತಹ ಒತ್ತಡಗಳು, ಈ ಎಲ್ಲ ಕಾರಣಗಳಿಂದ ಎಲ್ಲೋ ಒಂದು ಕಡೆ ಮಹಿಳೆಯರು ಬೇಗ ಕೆಲಸವನ್ನ ಬಿಟ್ಟು ಹೋಗ್ತಾ ಇರುವಂತಹ ಡ್ರಾಪ್ಔಟ್ಸ್ ಅಂತ ನಾವೇನು ಕರಿತೀವಿ ಅದರ ಪ್ರಮಾಣ ಹೆಚ್ಚಾಗಿರೋದನ್ನ ನಾವು ಈ ಒಂದು ಇದರಲ್ಲಿ ಕಂಡುಕೊಳ್ಬಹುದು. ಈ ಎಲ್ಲ ಹಿನ್ನೆಲೆಯಲ್ಲಿ ಗಮನಿಸಿದಾಗ ನಾನು ಒಟ್ಟಾರೆಯಾಗಿ ಕಂಡುಕೊಂಡದ್ದು, ನಾನು ಒಟ್ಟಾರೆ ನನ್ನ ಫಲಿತಗಳಿಗೆ ನಾನು ಬರ್ತಾ ಇದ್ದೀನಿ. ಭಾಷೆ ಮತ್ತು ಮಹಿಳೆ ಎರಡನ್ನ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಯಾವ ವಾಹಿನಿಯಲ್ಲಿ ಭಾಷಾ ಬಳಕೆ ಚೆನ್ನಾಗಿದೆ ಅಂದಾಗ ಎಲ್ಲೋ ಒಂದು ಕಡೆ ದೂರದರ್ಶನ ಇವತ್ತು ಭಾಷೆ ಚೆನ್ನಾಗಿ ಬಳಸ್ತಾ ಇದೆ ಅಂತ ಹೇಳ್ತಾರೆ. ಉಪಗ್ರಹ ವಾಹಿನಿಗಳು ಅಥವಾ ಖಾಸಗಿ ಸುದ್ದಿ ವಾಹಿನಿಗಳಲ್ಲಿ ಭಾಷಾ ಬಳಕೆ ಗುಣಮಟ್ಟ ಸರಿಯಾದ ಪ್ರಮಾಣದಲ್ಲಿ ಆಗಬೇಕು, ಒಂದು ಬದಲಾಗಬೇಕು ಅನ್ನುವಂತಹ ಒಂದು ಅಭಿಪ್ರಾಯ. ಜನರಾಡುವ ಭಾಷೆ ಸುದ್ದಿವಾಹಿನಿಗಳ ಭಾಷೆಯಾಗಿದೆ ಅನ್ನೋ ಒಂದು ಇದಕ್ಕೆ ಇಲ್ಲ ಅನ್ನುವಂತಹ ಜನರಾಡುವಂತಹ ಭಾಷೆ ಖಂಡಿತವಾಗ್ಲೂ ಸುದ್ದಿವಾಹಿನಿಗಳು ಬಳಸ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಗಮನಿಸ್ಬೋದು. ಇಂಗ್ಲಿಷ್ ಭಾಷೆಯ ಪ್ರಯೋಗ ಇವತ್ತು ಹೆಚ್ಚಾಗ್ತಾ ಇದೆ. ಉದಾಹರಣೆಗಳನ್ನ ನಾವು ಈಗಾಗಲೇ ನೋಡಿದ್ವಿ. ವಾರ್ತಾ ವಾಚಕರಲ್ಲಿ ಮತ್ತು ನಿರೂಪಕರಲ್ಲಿ ಭಾಷಾ ಪ್ರೌಢಿಮೆ ಅನ್ನೋದು ಇಲ್ಲವೇ ಇಲ್ಲ, ಅದರ ಪ್ರಮಾಣ ಕಡಿಮೆ ಇದೆ. ಉಚ್ಚಾರಣ ದೋಷವಿದೆ, ವ್ಯಾಕರಣ ದೋಷ ಇದೆ. ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡೋಕ್ಕೂ ಸಹ ಬರದೇ ಇರುವಂಥವ್ರು ಇವತ್ತು ಬರೀ ಅಲಂಕಾರದ ಗೊಂಬೆಗಳಾಗಿ ಟಿವಿ ಮುಂದೆ, ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಕನ್ನಡ ಭಾಷೆಯ ಸೊಗಡು ಹಾಳಾಗಿದೆ. ಕನ್ನಡ ಭಾಷೆಗೆ ಬರಹ ಬಂದಿದೆಯೇನೋ ಅನ್ನುವಂತಹ ಒಂದು ಸನ್ನಿವೇಶ ಇವತ್ತು ಕಾಡ್ತಾ ಇದೆ. ಹಾಗಾಗಿ ಮಾಧ್ಯಮಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಭಾಷೆಯ ತರಬೇತಿಯನ್ನ ಕೊಡುವಂಥ ಅನಿವಾರ್ಯತೆ ಇವತ್ತು ಖಂಡಿತವಾಗ್ಲೂ ಇದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ನಾವು ಕಾಣ್ಬೋದು. ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನಗಳು, ಅವಕಾಶಗಳು ಸಿಗಬೇಕು ಅನ್ನುವಂತಹ ಒಂದು ಅಂಶಗಳನ್ನು ನಾವಿಲ್ಲಿ ಕಂಡ್ಕೋಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಏನೇ ಆಗಲಿ ದಿಟ್ಟೆಯಾಗಿ ಎಲ್ಲವನ್ನ ಎದುರಿಸಿ ಅಲ್ಲಿ ತಮ್ಮ ಸ್ಥಾನಗಳನ್ನು ಗುರುತಿಸಿಕೊಂಡಿರುವಂತಹ ಮಹಿಳೆಯರು ನಮ್ಮ ಮಾಧ್ಯಮಗಳಲ್ಲಿ ಇದ್ದಾರೆ. ಅಲ್ಲಿ ನಾವು ಮಹಿಳೆಯರು ಮುಖ್ಯವಾಗಿ ಕಂಡ್ಕೋಬೇಕಾಗಿರೋದು ಏನಂತಂದ್ರೆ ವೃತ್ತಿಪರತೆಯನ್ನ, ಒಂದು ಉದ್ಯೋಗವನ್ನ ತಾವು ಅಳವಡಿಸ್ಕೊಳ್ಬೇಕಂತಂದ್ರೆ ಏನೇನನ್ನ ನಾವು ಕಲಿಬೇಕು, ಅದನ್ನೆಲ್ಲ ನಾವು ಕಲಿತು ನಾವು ಪ್ರಪಂಚಕ್ಕೆ ನಾವು ಅದನ್ನ ತೋರಿಸ್ಬೇಕು ಅನ್ನುವಂಥ ಒಂದು ವೃತ್ತಿಪರತೆಯನ್ನ ಮಹಿಳೆಯರು ಕಂಡುಕೊಂಡಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಸ್ಥಾನಮಾನಗಳನ್ನ ಅವರು ತಾನೇ
ಸಿಕ್ಕಿಲ್ಲ ಅಂತಂದ್ರೂ ಅದನ್ನ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ಸಹ, ಅಂದರೆ ಕೆಲಸ ಮಾಡುವಾಗ ಆಧುನಿಕ ಒಂದು ಟೆಕ್ನಾಲಜಿ ಏನಿದೆ ಇದನ್ನೆಲ್ಲವನ್ನು ಕಲ್ತ್ಕೊಂಡು ಮತ್ತೆ ಹೆಚ್ಚು ಸಮಯವನ್ನು ಕೊಡೋದಕ್ಕೆ ಆಗುವಂಥ ಒಂದು ಪ್ರಯತ್ನವನ್ನು ಮಹಿಳೆಯರು ಮಾಡಿದಾಗ ಎಲ್ಲೋ ಒಂದು ಕಡೆ ಕಷ್ಟಪಟ್ಟಾದರೂ ಆ ಸ್ಥಾನಗಳಿಗೆ ಪ್ರಯತ್ನ ಪಡ್ಬೋದು ಅನ್ನುವಂಥ ಅಂಶವನ್ನು ನಾನು ಈ ಒಂದು ಸಂದರ್ಭದಲ್ಲಿ ಪಡ್ಕೊಂಡಿದ್ದೀನಿ. ಮತ್ತೆ ಮಾಧ್ಯಮಗಳಲ್ಲಿ ಬಳಸುವಂತಹ ಮುಖ್ಯವಾಗಿ ಪುರುಷ ಭಾಷೆ ಅನ್ನೋದೇನಿದೆ ಅದು ಬದಲಾಗಬೇಕಾದಂಥ ಒಂದು ಅನಿವಾರ್ಯತೆಯನ್ನ ಇವತ್ತು ನಾವು ನೋಡಬೇಕಾಗಿದೆ. ಇವೆಲ್ಲದಕ್ಕೂ ಮಾಧ್ಯಮಗಳು ಮನಸ್ಸು ಮಾಡಬೇಕಿದೆ, ಇವೆಲ್ಲವನ್ನ ಮಾಧ್ಯಮಗಳು ಗಮನ ಕೊಡಬೇಕಾಗಿದೆ. ತಾವು ಕೆಲಸಕ್ಕೆ ತಗೊಳ್ಳುವಂತಹ ಏನು ಹೊಸದಾಗಿ ಕೆಲಸಕ್ಕೆ ಸೇರುವಂಥವ್ರಿಗೆ ಭಾಷಾ ಜ್ಞಾನ ಇದೆಯಾ ಅನ್ನೋದನ್ನ ಅವರು ನೋಡಬೇಕಾಗತ್ತೆ. ಅವರಿಗೆ ಒಂದು ತರಬೇತಿಯನ್ನ ಕೊಡಬೇಕಾಗತ್ತೆ. ಅಥವಾ ಕೆಲಸಕ್ಕೆ ತಗೊಳ್ಳೋವಾಗಲೇ ಬರೀ ಕೇವಲ ನೋಟ ಅಲಂಕಾರ ಇದನ್ನಷ್ಟೇ ನೋಡದೆ ಎಲ್ಲೋ ಒಂದು ಕಡೆ ಅವ್ರಿಗೆ ಏನಾದರೂ ಒಂದಷ್ಟು ಜ್ಞಾನ ಇದೆಯಾ ಅನ್ನೋದನ್ನ ಗಮನ ಹರಿಸಿ ಮಾಧ್ಯಮಗಳು ಅದಕ್ಕೆ ಮುನ್ನಡೆ. ಯಾಕಂದ್ರೆ ಮಾಧ್ಯಮಗಳಲ್ಲಿ ಇವತ್ತು ಸಹ ಭಾಷೆನ ಚೆನ್ನಾಗಿ ಬಳಸುವಂತ ದೊಡ್ಡ ದೊಡ್ಡ ಪತ್ರಕರ್ತರು ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಇದ್ದಾರೆ. ಆದರೆ ಅದನ್ನ ಬರೀ ಕೇವಲ ಉದ್ಯಮ ಅನ್ನೋದನ್ನಷ್ಟೇ ನೋಡಿದೆ, ಕೇವಲ ಬರೀ ಯಾವುದೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ನಾವು ಇವ್ರನ್ನ ತಗೊಳ್ತಾ ಇದೀವಿ ಅನ್ನೋದನ್ನ ನೋಡಿದೆ, ಅವರಲ್ಲಿ ಜ್ಞಾನ ಏನಿದೆ ಅನ್ನೋದನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಬೋದು. ಈ ಮೂಲಕ ಎಲ್ಲೋ ಒಂದು ಕಡೆ ಸಮಾಜದ ಮೇಲೆ ಭಾಷೆಯ ದೃಷ್ಟಿಯಿಂದ ಬೀರ್ತಾ ಇರುವಂತಹ ಕೆಟ್ಟ ಪ್ರಭಾವಗಳನ್ನ ನಾವು ತಡೆಗಟ್ಟೋಕೆ ಸಾಧ್ಯ ಇದೆ ಅನ್ನೋದನ್ನ ನಾನು ಒಂದು ಈ ಅಧ್ಯಾಯದ ಒಂದು ಈ ಮಹಾಪ್ರಬಂಧದ ಒಂದು ಅಧ್ಯಯನದಲ್ಲಿ ನಾನು ಕಂಡುಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು. ಪ್ರಶ್ನೆಗಳೇನಾದರೂ ಇದ್ದರೆ ಈಗ ನೀವು ಕನ್ನಡ ಭಾಳ ಇದು ಮಾಧ್ಯಮದಲ್ಲಿ ಬಳಸುವಾಗ ಇಂಗ್ಲೀಷ್ ಎಲ್ಲ ಅದನ್ನೇ ಬದಲಾವಣೆ ಮಾಡೋಕ್ಕಾಗುತ್ತಾ ಅಥವಾ ಸರ್ ಹೇಳಿದ್ದೀನಿ ಸರ್. ಅಂದರೆ ಇಲ್ಲಿ ನಾನು ಕೆಲವೊಂದು ಇಂಗ್ಲಿಷ್ ಪದಗಳನ್ನ ಬಳಸಿ ಹೇಳಿರುವಂಥ ವಾಕ್ಯಗಳಿದೆ, ಅದನ್ನ ಕನ್ನಡದ ಪದಗಳನ್ನ ಬಳಸ್ಕೊಂಡು ಸಹ ನಾವು ಅದನ್ನ ಅದಕ್ಕೆ ಆದಂಥ ತುಂಬಾ ಸ್ಫುಟವಾಗಿ ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ಳುವಂಥ ಕನ್ನಡ ಪದಗಳು ನಮ್ಮಲ್ಲಿ ಇದ್ದಾವೆ, ಅದನ್ನ ಬಳಸ್ಕೊಳ್ಬಹುದು ಅನ್ನೋದನ್ನ ನಾನು ಸಾಧ್ಯತೆಗಳಿದೆ ಸರ್. ತೀರಾ ಅಷ್ಟೊಂದು ಬದಲಾವಣೆಗಳು ಮಾಡಕ್ ಸಾಧ್ಯ ಇಲ್ಲ ಇದ್ದು ಕನಿಷ್ಠ ಪಕ್ಷ ಸಂಪೂರ್ಣವಾಗಿ ಇಂಗ್ಲಿಷ್ ಪದಗಳನ್ನ ಏನು ಬಳಸ್ತಾ ಇದ್ದಾರೆ ಅದರಲ್ಲಿ ಕನ್ನಡ ಪದಗಳನ್ನ ಸೇರಿಸುವಂತ ಸಾಧ್ಯತೆಗಳು ಇದಾವೆ. ಅದನ್ನ ಅದೇ ಅಲ್ಲಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅದನ್ನ ಬಳಸೋರಿಗೆ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಈ ತರ ಪದಗಳನ್ನ ಬಳಸಿದ್ರೆ ಅದು ಆಕರ್ಷಣೀಯವಾಗಿ ಕಾಣುತ್ತೆ, ಜನರನ್ನ ಸೆಳೆಯುತ್ತೆ, ಈ ತರ ಎಲ್ಲ ಅನ್ನೋ ದೃಷ್ಟಿಯಲ್ಲಿ ಅವರು ಹೋಗ್ತಾ ಇದಾರೆ. ಆತರ ಮಾಡಿದಾಗ ಎಲ್ಲೋ ಒಂದ್ ಕಡೆ ಭಾಷೆಯನ್ನೇ ನಾವೇ ಸಾಯಿಸ್ತಾ ಬರ್ತಾ ಇರ್ತೀವಿ. ಅದ್ರ ಬದಲು ಇದನ್ನ ಬಳಸಬಹುದು ಅನ್ನೋದನ್ನ ಗಮನ ಹರಿಸ್ಬೇಕಾಗುತ್ತೆ. ಅಲ್ಲ ಮಧ್ಯದಲ್ಲಿ ಹೇಳ್ಬೋದಾ? ಈಗ ಯಾರು ವಿಜಯಲಕ್ಷ್ಮಿ ಶಿಬ್ರೂರವರು ಹೇಳಿದ ಹಾಗೆ, ನಾನು ಪತ್ರಕರ್ತನಾಗಿರೋದ್ರಿಂದ 15 ವರ್ಷದಿಂದ ನಾನು ಟಿ ವಿ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಾಂದ್ರೆ ಮತ್ತೆ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ, ಆಗಬಾರ್ದಾಗಿತ್ತು. ಬಟ್ ಇವತ್ತಿನ ಮಕ್ಕಳಿಗೆ ಯಾರು ನಮ್ಮ ಕ್ಷೇತ್ರಕ್ಕೆ ಬರ್ತಿದ್ದಾರೋ ಅವ್ರು ಯಾರಿಗೂ ಕೂಡ ಯಾವುದೇ ಭಾಷೆಯ ಮೇಲೆ ಹಿಡಿತಾ ಇರೋದಿಲ್ಲ. ತಾವುಗಳು ಪ್ರೊಫೆಸರ್ಗಳು ತಮ್ಮ ಶಿಷ್ಯ ವರ್ಗದಲ್ಲೂ ಕೂಡ ಸಾಕಷ್ಟು ನೋಡ್ತೀರಿ. ಯಾಕಂದರೆ ನಿಮ್ಮ ತಲೆಮಾರಿನ ವಿದ್ಯಾರ್ಥಿ ಜೀವನವೇ ಬೇರೆ ಇತ್ತು ಮತ್ತು ಅವರ ಬೌದ್ಧಿಕ ಮಟ್ಟವೇ ಬೇರೆ ಇತ್ತು. ಭಾಷೆಯ ಬಗ್ಗೆ ಅದು ಯಾವುದೇ ವಿಷಯವಾಗಿದ್ದರೂ ಭಾಷೆಯ ಬಗ್ಗೆ ಹಿಡಿತಾ ಇರ್ತಾ ಇತ್ತು ಮತ್ತು ಭಾಷೆಯ ಬಗ್ಗೆ ಪ್ರೀತಿ ಮತ್ತು ಕಾಳಜಿ ಇರ್ತಾ ಇತ್ತು. ಇವತ್ತು ಪ್ರತಿ ವಿದ್ಯಾರ್ಥಿಗಳು ಹೇಗೆ ಅಂದರೆ ಜಸ್ಟ್ ಏನೋ ಒಂದು ಪ್ಯಾಷನ್ಗೆ ಓದ್ತಾರೆ, ಟೈಮ್ ಪಾಸಿಗೆ ಓದ್ತಾ ಇರೋ ಥರ ಕಾಣಿಸ್ತದೆ. ಯಾಕೆ ಕಡ್ಡಾಯ ಶಿಕ್ಷಣ ಆಗಿರೋದ್ರಿಂದ ಮತ್ತು ತಂದೆ ತಾಯಿಗಳು ಒಂದು ಪದವಿ ಮಾಡಲಿ ಮಗ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳು ಮಾಡಲಿ ಅನ್ನೋ ಕಾರಣಕ್ಕೆ ಓದಿಸ್ತಾ ಇರೋದ್ರಿಂದ ಇವರಿಗೆ ವಿಶೇಷ ಕಾಳಜಿ ಕಾಣಿಸ್ತಾ ಇಲ್ಲ. ಅದೇ ಔಟ್ಕಮ್ಮು ನಮ್ಮ ಜರ್ನಲಿಸಮಲ್ಲಿ ಬರ್ತಾ ಇರೋದ್ರಿಂದ ವಾಕ್ಯ ರಚನೆಗಳು ಗೊತ್ತಿರೋದಿಲ್ಲ. ಆಮೇಲೆ ಎಲ್ಲರೂ ಕೂಡ ಪತ್ರಿಕೋದ್ಯಮವನ್ನು ಮುಗಿಸಿಯೇ ಬರ್ತಾರೆ ಅಂತ ಇಲ್ಲ. ಪತ್ರಿಕೋದ್ಯಮ ಮುಗಿಸಿದ್ರೂ ಕೂಡ ಅವ್ರಿಗೆ ಬರೀ ಜಸ್ಟ್ ಥಿಯರಿ ಹೇಳ್ತೀವಿ ನಾವು. ಥಿಯರಿ ಹೇಳ್ಕೊಡೋದ್ರಿಂದ ಏನಾಗುತ್ತೆ, ಥಿಯರಿ ನಮ್ಮ ಪ್ರಾಕ್ಟಿಕಲ್ ಬರೋದಿಲ್ಲ. ಇಲ್ಲಿ ಬರವಣಿಗೆ ಇರಬೇಕಾಗ್ತದೆ. ಯಾವುದೇ ಇಂಗ್ಲೀಷ್ ಆಗಿರ್ಬೋದು, ಹಿಂದಿ, ಕನ್ನಡ ಯಾವುದೇ ಭಾಷೆ ಆಗಿದ್ರೂ ಆ ಭಾಷೆಯ ಮೇಲೆ ಹಿಡಿತ ಬೇಕಾಗ್ತದೆ. ಆಪ್ಷನಲ್ ಹೆಚ್ಚು ಅವರು ಆಪ್ಷನಲ್, ನೀವೇನು ಆಪ್ಷನಲ್ ಅಂತ ಹೇಳ್ತೀರಲ್ಲ, ಆ ವಿದ್ಯಾರ್ಥಿಗಳು ನಮ್ಮ ಕ್ಷೇತ್ರಕ್ಕೆ ಬಂದರೆ ಭಾಷೆ ಸುಧಾರಿಸ್ಬೋದು. ಇಲ್ಲಾದರೆ ನಮ್ಮ ಈ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನಲ್ಲಿ ಒಂದು ಕನ್ನಡ ಭಾಷೆ ಇಂಟ್ರೊಡ್ಯೂಸ್ ಆದರೆ, ಒಂದು ಕಡ್ಡಾಯ ಪತ್ರಿಕೆ ಮಾಡಿದ್ರೆ ಅಥವಾ ಯಾವುದೇ ಒಂದು ಆಪ್ಷನಲ್ ಒಂದು ಲ್ಯಾಂಗ್ವೇಜನ್ನು ಇಂಟ್ರೊಡ್ಯೂಸ್ ಕಡ್ಡಾಯ ಮಾಡಿದ್ರೆ ಆವಾಗ ಭಾಷೆ ಸುಧಾರಿಸ್ಬೋದೇ ಹೊರತು
ಹೀಗೆ ಯಾವುದೋ ಒಂದು ಬಿಕಾಮ್ ಓದಿರ್ತಾರೆ, ಅವ್ರು ಜಸ್ಟ್ ಬಂದುಬಿಡ್ತಾರೆ. ಇನ್ಯಾವುದೋ MBA ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿರ್ತಾರೆ, ಅವ್ರು ಬರ್ತಾರೆ, ಅವರಿಗೆ ಭಾಷೆಯೇ ಗೊತ್ತಿರೋದಿಲ್ಲ. ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತಾರೆ, ನಮ್ಮ ಕನ್ನಡ ಜರ್ನಲಿಸಮ್ಗೆ ಬರ್ತಾರೆ. ಸೊ ಇವ್ರುಗಳಿಂದ ಭಾಷೆ ಸುಧಾರಿಸೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಇಲ್ಲ ಸರ್, ಅದು ತುಂಬಾ ವಿದ್ಯಾರ್ಥಿಗಳನ್ನ ನಾವು ನೋಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಾವು ಬರೀ ಆನ್ಸರ್ ಪೇಪರ್ಸ್ನ ವ್ಯಾಲ್ಯೂಷನ್ ಮಾಡೋವಾಗಲೇ ನಾವು ನೋಡ್ತೀವಿ, ಅಥವಾ ಅವ್ರು ಬರವಣಿಗೆ ನೋಡಿದಾಗ ನಮಗೆ ಅಲ್ಲೇ ಎಲ್ಲೋ ಒಂದು ಕಡೆ ಅವರು ನಾವು ಹೇಳ್ಕೊಟ್ಟಿರೋದನ್ನೇ ಬರೆಯೋದಕ್ಕೆ ಒದ್ದಾಡ್ತಾ ಇರೋ ಒಂದು ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಹೊಸದಾದ